ಕ್ಯಾನ್ಸರ್ ಯಾಕೆ ಬರುತ್ತೆ ಸರ್? Yeah, that's a good question. See, we all know it's a ಏನು ಹೇಳಬೇಕಂದ್ರೆ ಲೈಫ್ ಸ್ಟೈಲ್ ರಿಲೇಟೆಡ್ ಕ್ಯಾನ್ಸರ್. ಇಟ್ಸ್ ಮೇನ್ಲಿ ಅವರ್ ಲೈಫ್ ಸ್ಟೈಲ್ ಇಸ್ ಮೇಜರ್ ಕಾಂಟ್ರಿಬ್ಯೂಷನ್. ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ ಇದೆ ಅಂತ ಗೊತ್ತಾಗ ವಾಟ್ ವಿಲ್ ಬಿ ದ ಪ್ರೈಮರಿ ಟ್ರೀಟ್ಮೆಂಟ್ ಯು ಸ್ಟಾರ್ಟ್ ವಿತ್? See, any cancer treatment has got mainly 3 lines of treatment. There is surgical oncology, ಅಂದ್ರೆ ಕ್ಯಾನ್ಸರ್ ಆಪರೇಟ್ ಮಾಡೋ ಡಾಕ್ಟರ್, ಸರ್ಜಿಕಲ್ ಆಂಕಾಲಜಿ. ಹಾಗೆ ಕ್ಯಾನ್ಸರ್ and tobacco are made for each other. Any form of tobacco is bad for the cancer. ಅಂದ್ರೆ ಅದು ಡೆಫಿನೆಟ್ ಕ್ಯಾನ್ಸರ್ ಖಂಡಿತ ಬಂದೇ ಬರುತ್ತೆ. ಸಮ್ ಕ್ಯಾನ್ಸರ್ ಒಂದು ಜೀನ್ ಇದೆ, ಬ್ರಾಕಾ ಜೀನ್ ಅಂತಿದೆ, ಅವರು ಅದು ಬ್ರಾಕಾ 1 ಬ್ರಾಕಾ 2 ಅದು ಇದ್ರೆ ತಾಯಿಯಿಂದ ಮಕ್ಕಳಿಗೆ ಬರೋ ಚಾನ್ಸಸ್ ಒಂದು 8-10% ಇರ್ತವೆ. Is cancer curable? Yes, definitely. Very good question you asked me, because we raise funds for cancer patients. Music show by L. Padma Bhushan L. Subramanian, the violinist, I mean the national very famous violinist. ಅವ್ರು ನಿಂತ ಮೇಲೆ ಬರೋಂಥದ್ದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್ ಇಸ್ ವೆರಿ ಕಾಮನ್. ಇವ್ರು ಏನಾಗ್ತದೆ, ನಾನು ಹೇಳಿದಾಗೆ ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್, ಅವ್ರ ಪೀರಿಯಡ್ ಮಧ್ಯದಲ್ಲಿ ಬ್ಲೀಡ್ ಆಗ್ಬೋದು. ಸರ್, ಇನ್ನೊಂದು ಕ್ಯಾನ್ಸರ್ ಪೇಷಂಟ್ಸ್ ಏರ್ ಫಾಲ್ ಎಂತಾಗುತ್ತೆ ಸರ್? ಸ್ಪೆಷಲಿ ಈ ವುಮೆನ್ನಲ್ಲಿ ಏರ್ ಫಾಲ್ ಬಂತು ಅಂತ ಹೇಳುವಾಗ ನಾರ್ಮಲಿ ವುಮನ್ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ದರ್ ಲುಕ್ಸ್ ಆಗಿರ್ಬೋದು, ಏನಾಗಿರ್ಬೋದು. ಹೇರ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಫಾರ್ ದ ವುಮೆನ್ಸ್ ಫಾರ್ ದ ಲುಕ್ಸ್. ಸಿ, ಮೇನ್ಲಿ ಕೀಮೊಥೆರಪಿ ಕೊಟ್ಟಾಗ ಹೇರ್ ಫಾಲ್ ಆಗುತ್ತೆ. ಕೀಮೊಥೆರಪಿ ಇಸ್ ನಾಟ್ ಅ ಸಿಂಗಲ್ ಡ್ರಗ್. ನಿಯರ್ಲಿ 25-35 ಕೀಮೊಥೆರಪಿ ಡ್ರಗ್ಸ್ಗಳಿದ್ದಾವೆ, ಲೈಕ್ ಆಂಟಿಬಯೋಟಿಕ್ ಥರ. ನಾನು 90ಯಲ್ಲಿ ನಾನು MBBS MD ಮಾಡ್ತಾ ಇರಬೇಕಾದ್ರೆ there were hardly 2 or 3 cancer hospitals whole of Karnataka. Okay. Now we have about 49-50 cancer hospitals in Karnataka. ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ, ನಾನು ರಂಜಿತಾ. DR.MS ಬೆಲ್ಲಿಯಪ್ಪ ಅವರು ಬೆಂಗಳೂರು ಜಿಲ್ಲೆಯ ಆಸ್ಟರ್ ಹಾಸ್ಪಿಟಲ್ನಲ್ಲಿ ಖ್ಯಾತ ರೇಡಿಯೇಷನ್ ಆಂಕಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು 30 ವರ್ಷಗಳಿಂದ ಹೆಚ್ಚು ಕಾಲ ಅನುಭವ ಹೊಂದಿದ್ದಾರೆ ಮತ್ತು IGRT, IMRT, SRS ಮತ್ತು SBRT ಮುಂತಾದ ಉನ್ನತ ತಂತ್ರಜ್ಞಾನಗಳಲ್ಲಿ ಪರಿಣಿತರು. ಅವರು ಸ್ತನ, ತಲೆ ಮತ್ತು ಕಂಠ ಮತ್ತು ಗೈನಕಾಲಜಿಕಲ್ ಕ್ಯಾನ್ಸರ್ಗಳ ಚಿಕಿತ್ಸೆ ವಿಷಯದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಾರೆ. ಬೆಲ್ಲಿಯಪ್ಪ ಅವರು ಸ್ಟ್ಯಾನ್ಫೋರ್ಡ್ ಮತ್ತು ಹೆಡೆಲ್ಬರ್ಗ್ ವಿಶ್ವವಿದ್ಯಾಲಯಗಳಲ್ಲಿ ಪ್ರಸ್ತುತ ಬ್ರಾಕಿಥೆರಪಿ ಮತ್ತು ಹೈ ಪ್ರೆಸಿಷನ್ ರೇಡಿಯೋಥೆರಪಿ ತರಬೇತಿ ಪಡೆದಿದ್ದಾರೆ. ಇವರು 40ಕ್ಕಿಂತ ಹೆಚ್ಚು ಪಿಯರ್ ರಿವ್ಯೂ ಪ್ರಕಟಣೆಗಳನ್ನು ಲಿಖಿತ ಮಾಡಿದ್ದಾರೆ ಮತ್ತು ಉಲ್ಲೇಖನೀಯ ಆಂಕಾಲಜಿ ಸಂಘಟನೆಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬನ್ನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಬೆಲ್ಲಿಯಪ್ಪ ಸರ್ ಅವರನ್ನು ಸ್ವಾಗತಿಸೋಣ. ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ, ನಾನು ರಂಜಿತಾ. ಬನ್ನಿ ಇವತ್ತು MS ಬೆಲ್ಲಿಯಪ್ಪ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಸ್ಪೆಷಲಿ ಈ ಫೀಲ್ಡಲ್ಲೇ ಆಂಕಾಲಜಿಸ್ಟ್, ಕ್ಯಾನ್ಸರ್ ಫೀಲ್ಡಲ್ಲೇ ನಿಮಗೆ ಡಾಕ್ಟರ್ ಅಥವಾ MBBS ಮಾಡಬೇಕು ಅಂತ ಮೋಟಿವೇಟ್ ಆಗಿದೆ ಎಂತಕ್ಕೆ ಸರ್? ಆ್ಯಕ್ಚುಲಿ ನಾನು MBBS ಡಾಕ್ಟರ್ ಆಗಬೇಕು ಅಂತ ಇತ್ತು. MBBS ಆದಮೇಲೆ ಕ್ಯಾನ್ಸರ್ಗೆ ಹೋಗೋದು ಇಟ್ ವಾಸ್ ಜಸ್ಟ್ ಆಕ್ಸಿಡೆಂಟಲ್. ಅಂದರೆ ನನಗೆ ಆರ್ಥೋಪೆಡಿಷನ್ ಆಗಬೇಕು ಅಂತ ಇತ್ತು, ಸಿಗಲಿಲ್ಲ, ಸೀಟ್ ಸಿಗಲಿಲ್ಲ. ಆಗ ನಾನು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಐ ಜಾಯಿಂಡ್ ಆಸ್ ಅ ಪೋಸ್ಟ್ ಗ್ರ್ಯಾಜುಯೇಟ್. ವಿತಿನ್ 6 months ಐ ಸ್ಟಾರ್ಟೆಡ್ ಲೈಕಿಂಗ್. ನಂಗೆ ಭಾಳ ಇಷ್ಟ ಆಯಿತು. ಬಿಕಾಸ್ ವಿ ಹ್ಯಾಡ್ ಎಕ್ಸಲೆಂಟ್ ಟೀಚರ್ಸ್. ನಮ್ಮ ಟೀಚರ್ಸ್ ಎಲ್ಲ ಈಗ US ಕೆಲವರು ಬಾಂಬೆಲಿದ್ದಾರೆ, ಡಾಕ್ಟರ್ ಕಣ್ಣನ್ ಅಂತ ಹೇಳಿ. ಅವ್ರು ನನಗೆ ಭಾಳ ಇದು ಕ್ಯಾನ್ಸರ್ ಬಗ್ಗೆ ಭಾಳ ಇಂಪಾರ್ಟೆನ್ಸ್ ಎಷ್ಟು ಇದೆ, ಇಟ್ ಬಿ ಒನ್ ಆಫ್ ದ ಮೇಜರ್ ಹೆಲ್ತ್ ಇಶ್ಯೂ ಇನ್ ದ ವರ್ಲ್ಡ್ ನಾವು. ಅದನ್ನು ಆವಾಗಲೇ ನನಗೆ ಸ್ವಲ್ಪ ಅದ್ರ ಬಗ್ಗೆ ಪರಿಚಯ ಮಾಡಿಕೊಟ್ರು. ದೆನ್ ವಿತ್ 6 months ಐ ಸ್ಟಾರ್ಟ್ ಲೈಕಿಂಗ್ ಇಟ್. ಆಮೇಲೆ ನನಗೆ MD ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಸಿಕ್ತು ಪೆಥಾಲಜಿಯಲ್ಲಿ, ಬಟ್ ನಾನು ಐ ಡಿಸೈಡೆಡ್ ಐ ವಿಲ್ ಕಂಟಿನ್ಯೂ ವಿತ್ ಓನ್ಲಿ ಇನ್ ಆಂಕಾಲಜಿ. ಸೊ
ಸೊ ನೀವು ಪ್ಲಾನ್ ಮಾಡಿದ್ದು ಒಂದು, ಸೊ ಆಫ್ಟರ್ ಯು ಆರ್ ಟೀಚರ್ಸ್ ಮೋಟಿವೇಟ್ ಮಾಡಿದ್ಮೇಲೆ ಈ ಕಾನ್ಸೆಪ್ಟ್ ಮೇಲೆ ಯು ಚೂಸ್ ದಿಸ್. ಸರ್, ಇವಾಗ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು ಕ್ಯಾನ್ಸರ್ ತುಂಬ ಭಯಂಕರವಾಗಿ ಎಲ್ಲರಿಗಲ್ಲೂ ಭಯ ಮೂಡಿಸಿದೆ ಸರ್ ಕ್ಯಾನ್ಸರ್ ಅಂತ ಹೇಳಿದ್ರೆ. ಬಿಕಾಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸೆಪ್ಟ್. ಈ ಕ್ಯಾನ್ಸರಿಂದ ಸುಮಾರು ಜನ ಲೈಫ್ನ ಕಳ್ಕೊಳ್ತಾನೂ ಇದ್ದಾರೆ ಸರ್. ಸೊ ಇವಾಗ ಬೇಸಿಕಲಿ ನೀವು ಸಾಮಾನ್ಯವಾಗಿ ಕ್ಯಾನ್ಸರ್ನ ಡಯಾಗ್ನೋಸಿಸ್ ಮಾಡಬೇಕಾದ್ರೆ ಕ್ಯಾನ್ಸರ್ ಇದೆ ಅಂತ ಹೇಗೆ ಕನ್ಫರ್ಮೇಷನ್ಸ್ ಕೊಡ್ತೀರಾ ಸರ್ ಅವ್ರಿಗೆ? ನಾವು ಕ್ಯಾನ್ಸರ್ ಡಯಾಗ್ನೋಸ್ ಮಾಡಬೇಕಾದ್ರೆ 3 ವಿಧಾನದಲ್ಲಿ ಮಾಡ್ತೇವೆ. ಒಂದು, ಆ್ಯಸ್ ಅ ಕ್ಲಿನಿಷಿಯನ್, ನಾವು ಡಾಕ್ಟರ್, ನಮ್ಮ ಎಕ್ಸ್ಪೀರಿಯನ್ಸು, ನಾವು ಪರೀಕ್ಷೆ ಮಾಡಿ ಫಸ್ಟ್ ವಿ ವಿಲ್ ಎಕ್ಸಾಮಿನ್ ದ ಪೇಷಂಟ್, ನೋಡಿಬಿಟ್ಟು ಲಂಪ್ ಇದೆ, ಗಂಟಿದೆ ಅಥವಾ ಹುಣ್ಣಿದೆ, ದಟ್ ಈಸ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಅವ್ರಿಗೇನೋ ಡೌಟ್ ಬಂದಾಗ ನಾವು ವಿ ವಿಲ್ ಸೆಂಡ್ ಫಾರ್ ಎಕ್ಸ್ರೇಸು, ಸ್ಕ್ಯಾನ್ಸ್. ಯೂಶಲಿ ವಿ ಕ್ಯಾನ್ ಡೂ ಅ ಚೆಸ್ಟ್ ಎಕ್ಸ್ರೇ ಅಥವಾ ಒಂದು ಅಲ್ಟ್ರಾಸೌಂಡು ಹೊಟ್ಟೆದನ್ನು ಸ್ಕ್ಯಾನ್ ಮಾಡಿ ನೋಡ್ಬೋದು. ಅಥವಾ ಇವಾಗ CT ಸ್ಕ್ಯಾನ್ ಮಾಡ್ತಾರೆ, MRI ಮಾಡ್ತಾರೆ. ಇವಾಗ ಲೇಟೆಸ್ಟ್ ಬಂದಿರೋದು ಪೆಟ್ ಸ್ಕ್ಯಾನ್ ಅಂತ ಮಾಡ್ತೇವೆ. ದಟ್ ಇಸ್ ಸ್ಪೆಸಿಫಿಕ್ ಫಾರ್ ಕ್ಯಾನ್ಸರ್ ಡಯಾಗ್ನೋಸಿಸ್. ದಟ್ ಇಸ್ ಕಾಲ್ಡ್ ರೇಡಿಯೋಲಾಜಿಕಲ್ ಡಯಾಗ್ನೋಸಿಸ್. ಒನ್ ಇಸ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಬೈ ದ ಕ್ಲಿನಿಷಿಯನ್, ಎರಡನೇದು ರೇಡಿಯೋಲಾಜಿಕಲ್ ಡಯಾಗ್ನೋಸಿಸ್. ನಮ್ಮ ಕ್ಯಾನ್ಸರಲ್ಲಿ ಅನ್ಲೆಸ್ ವಿ ಕನ್ಫರ್ಮ್ ಅದು ಯಾವ ಟೈಪ್ ಕ್ಯಾನ್ಸರ್ ಮಾಡಲಿಕ್ಕೆ ಬಯಾಪ್ಸಿ ಖಂಡಿತ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ನಾವು ಸೂಜಿ ಪರೀಕ್ಷೆ ಮಾಡ್ಬೋದು, ಅಥವಾ ಹೊಟ್ಟೆಯಲ್ಲಿ ಹುಣ್ಣಿದ್ರೆ ಎಂಡೋಸ್ಕೋಪಿ ಮಾಡಿ ಒಂದು ಬಯಾಪ್ಸಿ ತೆಗಿತೀವಿ. ಇಲ್ದವರೆ ಗರ್ಭಕೋಶದಲ್ಲಿದ್ದರೆ ಒಂದು ಚಿಕ್ಕ ಅದೊಂದು ಪೀಸ್ ತೆಗೆದು ಪರೀಕ್ಷೆ ಕಳಿಸ್ತೀವಿ. ದಟ್ ಇಸ್ ಬಯಾಪ್ಸಿ. ದಟ್ ಇಸ್ ಕಾಲ್ಡ್ ಪೆಥಲಾಜಿಕಲ್ ಡಯಾಗ್ನೋಸಿಸ್. ನಾವು ಹೀಗೆ ಪೆಥಲಾಜಿಕಲ್ ಡಯಾಗ್ನೋಸ್ ಬಂದ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಇದು ಯಾವ ಥರ ಕ್ಯಾನ್ಸರು, ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಓಕೆ ಸರ್, ನಾರ್ಮಲಿ ಕ್ಯಾನ್ಸರ್ನ ಸ್ಟೇಜ್ ಮತ್ತು ಗ್ರೇಡ್ಸ್ ಅಂತ ಕರಿತೀವಲ್ಲ ಸರ್, ಅದನ್ನು ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ ಸರ್? ನಾನು ಹೇಳಿದಾಗೆ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಕ್ಲಿನಿಕಲಲ್ಲಿ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ಲಿ ಒಂದು ಲಂಪ್ ಇರ್ತದೆ, ಒಂದು ಸ್ವೆಲ್ಲಿಂಗ್ ಇರ್ತದೆ, ಅದು ಅಲ್ಲೇ ಇದೆಯಾ, ಅದು ನಮ್ಮ ಆರ್ಮ್ ಪಿಟ್ಟಿಗೆ ಕೈ ಕೆಳಗೆ ಹೋಗಿದೆಯಾ, ಆವಾಗ ನಾವು ಕ್ಲಿನಿಕಲ್ ಡಯಾಗ್ನೋಸಿಸ್ ಆಲ್ ಸಮಥಿಂಗ್ ಕಾಲ್ಡ್ TNM ಸ್ಟೇಜಿಂಗ್ ಅಂತ ಇರ್ತದೆ. ಟ್ಯೂಮರ್, ನೋಡಲ್ ಆ್ಯಂಡ್ ಮೆಟಾಸ್ಟಸಿಸ್ ಇಸ್ ಆಲ್ ಓವರ್ ದ ವರ್ಲ್ಡ್ ದ ಸೇಮ್. ಇವಾಗ ನಾಳೆ ಇಲ್ಲಿ ಬೆಲ್ಯಪ್ಪ ಅವರು ಇಲ್ಲಿ ಏನು ಸ್ಟೇಜ್ ಮಾಡ್ತಾರೆ, ನಾಳೆ ಬಾಂಬೆಲಿ ಅದೇ ಸ್ಟೇಜ್ ಇಟ್ ವಿಲ್ ಹೋಲ್ಡ್ ಗುಡ್. ಆರ್ ಈವನ್ ಇನ್ ಆಸ್ಟ್ರೇಲಿಯಲ್ಲಾದರೂ ಈ ಸ್ಟೇಜಿಗೆ ಇಷ್ಟು ಸೈಜ್ ಇರಬೇಕು, ಈ ಗ್ಲ್ಯಾಂಡ್ ಇದ್ದರೆ ಈ ಸ್ಟೇಜ್ ಅಂತ. ಯಾಕಂದರೆ ಆಲ್ ಓವರ್ ದ ವರ್ಲ್ಡ್, ಇನ್ ಅಮೇರಿಕಾ ಅಥವಾ US ಎಲ್ಲೂ ಹೋದರೂ ಒಂದೇ ಒಂದು ಸ್ಟೇಜ್, ಅದೊಂದು ಸ್ಟೇಜಿಂಗ್ ಫಾಲೋ ಮಾಡ್ತೀವಿ, TNM ಸ್ಟೇಜಿಂಗ್ ರೌಂಡ್ ದ ವರ್ಲ್ಡ್. ಓಕೆ, ಅದ್ರ ಪ್ರಕಾರ ನಾವು ಕ್ಲಿನಿಕಲಿ ಡಯಾಗ್ನೋಸ್ ಮಾಡ್ತೀವಿ. ಆಮೇಲೆ ಅದೆಲ್ಲ ಆದರೆ ಹೊರಗಡೆ ಸ್ಪ್ರೆಡ್ ಆಗಿದೆಯಾ, ಬೋನ್ಗೆ ಸ್ಪ್ರೆಡ್ ಆಗಿದೆಯಾ, ಲಂಗ್ ಸ್ಪ್ರೆಡ್ ಆಗಿದೆ, ಬ್ರೈನ್ ಸ್ಪ್ರೆಡ್ ಆಗಿದೆ. ನಾನು ಹೇಳಿದಾಗೆ ಪೆಟ್ ಸ್ಕ್ಯಾನ್ ಮಾಡಿದಾಗ we will get to know whether spread anywhere else. ಸೊ ಆವಾಗ ನಮಗೆ ಸ್ಟೇಜ್ ಹೈಯರ್ ಸ್ಟೇಜ್ ಆಗುತ್ತೆ. ಸೊ ನಾವು ಬರೀ ಕ್ಲಿನಿಕಲ್ ಡಯಾಗ್ನೋಸ್ ಮಾಡಿಬಿಟ್ಟು ಸ್ಟೇಜ್ ಮಾಡಿಬಿಟ್ರೆ ದ ಟ್ರೀಟ್ಮೆಂಟ್ ಮೆ ನಾಟ್ ಎಂಡ್ ದೇರ್. ವಿ ಹ್ಯಾವ್ ಟು ಹ್ಯಾವ್ ಅ ಪ್ರಾಪರ್ ಡಯಾಗ್ನೋಸಿಸ್ ಆಸ್ ವೆಲ್ ಆಸ್ ಪ್ರಾಪರ್ ಸ್ಟೇಜಿಂಗ್ ಬಿಫೋರ್ ವಿ ಡಿಸೈಡ್ ಅಬೌಟ್ ದ ಟ್ರೀಟ್ಮೆಂಟ್. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ಲೈಕ್ ನಾವು ಚೆಕ್ ಮಾಡ್ತೀವಿ, ಬಯಾಪ್ಸಿಸ್ ಮಾಡಲೇಬೇಕು ಅಂತ ಹೇಳಿದ್ರಿ ಇಲ್ಲಿ. ಸೊ ನೀವು ಕಾಮನ್ ಆಗಿ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಕೆಲವೊಂದು ಸಿಂಪ್ಟಮ್ಸ್ಗಳಿರುತ್ತೆ ಸರ್, ಆ ಸಿಂಪ್ಟಮ್ಸ್ಗಳನ್ನ ಯಾವ ಥರ ಸಿಂಪ್ಟಮ್ಸ್ ಇರ್ಬೋದು ಅಂತ ಹೇಳ್ತೀರಾ? ಅದು ಡಿಪೆಂಡ್ ಅಪಾನ್ ಯಾವ ಕ್ಯಾನ್ಸರ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇವಾಗ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅ ಪರ್ಸನ್ ಸ್ಮೋಕಿಂಗ್ ಆರ್ ಲೈಕ್ ಇವಾಗ ಚೂಯಿಂಗ್ ಹ್ಯಾಬಿಟ್ ಇರ್ತವೆ. ಇಂಥವೆಲ್ಲ ಏನಾಗ್ತಂತ ಹೇಳಿದ್ರೆ ದೇ ಮೇ ಹ್ಯಾವ್ ಅ ಚೇಂಜ್ ಇನ್ ವಾಯ್ಸ್, ಧ್ವನಿ ಪೆಟ್ಟಿಗೆಯಲ್ಲಿ ವಾಯ್ಸ್ ಚೇಂಜ್ ಆಗ್ಬೋದು. ಮತ್ತು ಊಟ ಮಾಡಬೇಕಾದ್ರೆ ಜೀರ್ಣ ಆಗಲಿಕ್ಕಿಲ್ಲ. ಲೇಡೀಸಲ್ಲಿ ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಅವರು ತಿಂಗಳಿಗೆ ಬ್ಲೀಡ್ ಆಗೋದು, ಮಧ್ಯದಲ್ಲಿ ಬ್ಲೀಡಿಂಗ್ ಆಗ್ಬೋದು, ಅಥವಾ ವೈಟ್ ಡಿಸ್ಚಾರ್ಜ್ ಆಗ್ಬೋದು. ಮತ್ತು ಕೆಲವರಿಗೆ ಜ್ವರ ಬರುತ್ತೆ, ನಾವು ಜ್ವರಕ್ಕೆ ಆ್ಯಂಟಿಬಯೋಟಿಕ್ ಅವೆಲ್ಲ ಕೊಡ್ತೇವೆ. ಜ್ವರ ಬಂದಾಗ ಅದು ಆ್ಯಂಟಿಬಯೋಟಿಕ್ ಕೊಟ್ಟರೂ ಅದು ಗುಣ ಆಗಲ್ಲ, ಜ್ವರ ಹಂಗೆ ಕಂಟಿನ್ಯೂ ಆಗ್ತದೆ. ಆವಾಗ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಲುಕೀಮಿಯಾ ಡಯಾಗ್ನೋಸ್ ಮಾಡ್ಬೋದು. ಮತ್ತು ಇನ್ನೊಂದು ಸಿಂಪ್ಟಮ್ಸ್ ಹೇಳಿದಾಗೆ ಹುಣ್ಣುಗಳು ಇಟ್ ನಾಟ್ ಹೀಲ್ ಆಗೋದಿಲ್ಲ, ಆ್ಯಂಟಿಬಯೋಟಿಕ್ ಕೊಟ್ಟರು ಹೀಲ್ ಆಗೋದು, ನಾನ್ ಹೀಲಿಂಗ್ ಅಲ್ಸರ್ ಅಂತ ಹೇಳ್ತೀವಿ. ಮತ್ತು ಈ ಕ್ಯಾನ್ಸರ್ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದರೆ, ಇವಾಗ ಬ್ರೆಸ್ಟ್ ಲಂಪ್ ಎಲ್ಲ ಬರುತ್ತೆ, ನೋವು ಇರೋದಿಲ್ಲ. ಅದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಜನರು ಹೋಗೋದಿಲ್ಲ ಡಾಕ್ಟರ್ ಹತ್ರ, ಅನ್ಲೆಸ್ ಅದು ದೊಡ್ಡದಾಗಿ ನರದ ಮೇಲೆ ಒತ್ತಡ ಅಥವಾ ಬೋನಿಗೆ ಸ್ಪ್ರೆಡ್ ಆದಾಗ ಬರ್ತದೆ, ಆವಾಗ ನಾವು ಡಯಾಗ್ನೋಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಕೆಲವರಿಗೆ ಏಜ್ ಆದಾಗ ಬರ್ತದೆ. ಆವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅವರು ಹೇಳ್ತಾರೆ ಲೈಕ್ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಅಂತ, ನಾವು ಆವಾಗ ಯೂರಿನ್ ಪಾಸ್ ಮಾಡಬೇಕಾಗ್ತದೆ. ಆಮೇಲೆ ಯೂರಿನಲ್ಲಿ ಸರಿಯಾಗಿ ಫ್ಲೋ ಆಗೋದಿಲ್ಲ. ದರ್ ಆಲ್ ಸಮ್ ಆಫ್ ದ ಸಿಂಪ್ಟಮ್ಸ್
ವಾಟ್ ವಿ ಗೆಟ್ ಟು ಸಿ ಇನ್ ಡಿಫ್ರೆಂಟ್ ಟೈಪ್ ಕ್ಯಾನ್ಸರ್ಸ್. ಇನ್ನು ಮಕ್ಕಳಿಗೆ ಜ್ವರ ಬರ್ತಾ ಇರುತ್ತೆ, ಆ್ಯಂಟಿಬಯೋಟಿಕ್ ಕೊಡ್ತಾ ಇರ್ತೀವಿ. ಮಕ್ಕಳಲ್ಲಿ ಲುಕೀಮಿಯಾ ಇಸ್ ವೆರಿ ಕಾಮನ್ ಚೈಲ್ಡ್ಹುಡ್ ಕ್ಯಾನ್ಸರಲ್ಲಿ. ಅವರು ಪೀಡಿಯಾಟ್ರಿಷನ್ಸ್ ಹೋಗ್ತಾರೆ, ಅವರಿಗೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಕೊಟ್ಟಾದ್ಮೇಲೂ ಒಂದು ವಾರ ಸ್ವಲ್ಪ ಮತ್ತೆ ಜ್ವರ ಬರ್ತದೆ. ಆವಾಗ ಬ್ಲಡ್ ಟೆಸ್ಟ್ ಮಾಡಿದಾಗ ನಾವು ವಿ ಕ್ಯಾನ್ ಪಿಕ್ ಅಪ್ ದ ಥಿಂಗ್. ಸೊ ದ ಫೀವರ್ ವಿಚ್ ಇಸ್ ನಾಟ್ ರೆಸ್ಪಾಂಡಿಂಗ್ ಟು ಆ್ಯಂಟಿಬಯೋಟಿಕ್. ಸೊ ಆವಾಗ ನಾವು ಅದನ್ನು ಊಹೆ ಮಾಡಿ ಅದಕ್ಕೆ ಸ್ಪೆಷಲ್ ಟೆಸ್ಟ್ ಮಾಡ್ತೀವಿ. ನಾವು ಬಂದಂಗೆ ನಾವು ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಏನು ಡಾಕ್ಟ್ರು ಇದಕ್ಕೆಲ್ಲ ಟೆಸ್ಟ್ ಮಾಡ್ತಾರಂತ ಬರುತ್ತೆ. ಅದಕ್ಕೆ ಇನಿಷಿಯಲಿ ನಾವು ಆ್ಯಂಟಿಬಯೋಟಿಕ್ ಕೊಟ್ಟು ಅದ್ರಲ್ಲಿ ಕಮ್ಮಿ ಆಗಲಿಲ್ಲ ಅಂತ ಹೇಳಿದ್ರೆ ದೆನ್ ವಿ ವಿಲ್ ಇನ್ವೆಸ್ಟಿಗೇಟ್. ನಾರ್ಮಲಿ ನೀವು ಏನು ಹೇಳಕ್ಕೆ ಕೊಟ್ಟಿದ್ದೀರ ಅಂದರೆ ಏನೇ ಒಂದು ಸಿಂಪ್ಟಮ್ಸ್ ಇದ್ರು ಅಥವಾ ಅಲ್ಸರ್ಸ್ಗಳಿದ್ರು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಕ್ಯೂರ್ ಆಗದೇ ಇರೋ ಟೈಮಲ್ಲಿ ಸೊ ಎಲ್ಲೋ ಒಂದು ಕಡೆ ನಮಗೆ ಇಟ್ ಇಸ್ ಅ ಕೈಂಡ್ ಆಫ್ ಅ ಸಿಂಪ್ಟಮ್ಸ್ ವಿಚ್ ಇಸ್ ಲೀಡಿಂಗ್ ಟು ದ ಕ್ಯಾನ್ಸರ್ ಅಂತ. ಸರ್, ಕ್ಯಾನ್ಸರ್ ಪೇಷಂಟಲ್ಲಿ ಎಸ್ಪೆಷಲಿ ಪೇನ್, ನೌಸಿ ಆಗಿರ್ಬೋದು, ಫ್ಯಾಟಿಗ್ ಆಗಿರ್ಬೋದು, ಈ ಥರ ಇತ್ತು ಅಂತ ಹೇಳಿದ್ರೆ ನೀವು ಯಾವ ರೀತಿ ಅಡ್ರೆಸ್ ಮಾಡ್ತೀರಾ ಸರ್ ಅವರಿಗೆ? ಇನಿಷಿಯಲ್ ಸಿಂಪ್ಟಮ್ಸಲ್ಲಿ ಫೆಟಿಕಲ್ ಬರಲ್ಲ, ಟ್ರೀಟ್ಮೆಂಟ್ ರಿಲೇಟೆಡ್ ಫೆಟಿಕ್ನೆಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಕೀಮೊಥೆರಪಿ ಕೊಡ್ತೀವಿ. ಈ ಕೀಮೊಥೆರಪಿ ಅಂತ ಹೇಳಿದ್ರೆ ನಾವು ರಕ್ತದ ಮೂಲಕ ಕೊಡ್ತೀವಿ. ಆವಾಗ ಈ ಕ್ಯಾನ್ಸರ್ ಗಡ್ಡೆ ಮತ್ತು ಕ್ಯಾನ್ಸರ್ ಸೆಲ್ಗಳು ಡೆಸ್ಟ್ರಾಯ್ ಆಗುತ್ತೆ, ಅದ್ರ ಜೊತೆಗೆ ಬೋನ್ ಮ್ಯಾರನ್ನು ಸಪ್ರೆಸ್ ಆಗುತ್ತೆ. ಬೋನ್ ಮ್ಯಾರ ಸಪ್ರೆಸ್ ಆದಾಗ ಏನಾಗ್ತದಲ್ಲ, ಜನರಿಗೆ ಸ್ವಲ್ಪ ವೀಕ್ನೆಸ್. ಸೊ ವಿ ಗಿವ್ ಅಬೌಟ್ ಯೂಶಲಿ ಕೀಮೊಥೆರಪಿ ಕೊಡಬೇಕು ಒನ್ಸ್ ಇನ್ 21 days ಕೊಡ್ತೇವೆ. ಕೊಟ್ಬಿಟ್ಟು ಆ ಕೀಮೊಥೆರಪಿ ಕೊಟ್ಟಾಗ ಬ್ಲಡ್ ಕೌಂಟ್ ಕಮ್ಮಿ ಆಗುತ್ತೆ. ಅದಾದಮೇಲೆ ಮತ್ತೆ ಇಂಪ್ರೂವ್ ಆಗುತ್ತಲ್ಲ, ಆವಾಗ ಸೆಕೆಂಡ್ ಸೈಕಲ್ ಕೊಡ್ತೇವೆ. ಸೊ ಆ ರಿಕವರಿ ಪೀರಿಯಡಲ್ಲಿ ಸ್ವಲ್ಪ ಟಯರ್ಡ್ನೆಸ್ ಆಗುತ್ತೆ. ಮತ್ತು ಕೆಲವು ಕೀಮೊಥೆರಪಿಗಳಲ್ಲಿ ಈ ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಅದರಿಂದ ಫುಡ್ಗೆ ಅವಲ್ಷನ್ ಇರುತ್ತೆ, ಅಂದರೆ ಊಟ ನೋಡಿದರೆ ಬೇಡ ಅಂತ ಅನ್ನಿಸುತ್ತೆ. ಸೊ ಅದರಿಂದ ಅವ್ರದ್ದು ಇಂಟೇಕು ಕಮ್ಮಿ ಆಗ್ತದೆ. ಮತ್ತು ಕೆಲವು ಟೈಮಲ್ಲಿ ನಾವು ಡಾಕ್ಟ್ರುಗಳು ಕೆಲವು ಫುಡ್ನ ನಾವು ತಗೋಬೇಡಿ ಅಂತಲೂ ಹೇಳ್ತೀವಿ. ಎವ್ರಿಬಡಿ ಹ್ಯಾಸ್ ಗಟ್ ಫುಡ್ ಹ್ಯಾಬಿಟ್. ನಿಮಗೊಂದು ಫುಡ್ ಹ್ಯಾಬಿಟ್, ನಮಗೊಂದು ಫುಡ್ ಹ್ಯಾಬಿಟ್ ಇರ್ತೀವಿ. ನಾವು ಇದು ತಗೋಬೇಡಿ ಅಂತ ಹೇಳಿದ್ರೆ ಅವ್ರು ದೇ ಹ್ಯಾವ್ ಟು ಗೆಟ್ ಅಡ್ಜಸ್ಟೆಡ್ ಟು ಸಮ್ ನ್ಯೂ ಫುಡ್ ಹ್ಯಾಬಿಟ್ಸ್. ಅದರಿಂದ ಸ್ವಲ್ಪ ಟಯರ್ಡ್ನೆಸ್ ಇರುತ್ತೆ. ಬಟ್ ಇದು ಇಟ್ಸ್ ಆಲ್ ಟೆಂಪ್ರರಿ. ಟ್ರೀಟ್ಮೆಂಟ್ ಮುಗಿದು ಸ್ವಲ್ಪ ಟೈಮಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ನಂದು ರೇಡಿಯೇಷನ್ ಕೊಡಬೇಕಾದ್ರೂ ಫಾರ್ ಎಕ್ಸಾಂಪಲ್ ನಾವು ಎಲ್ಲಿ ಕೊಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ನಾವು ಕ್ಷೀರ ಕುತ್ತಿಗೆ ಅಂದರೆ ಹೆಡ್ ಆ್ಯಂಡ್ ನೆಕ್ ಏರಿಯಾ ಅಥವಾ ಫುಡ್ ಪೈಪ್ ಕೊಟ್ಟಾಗ ಈ 2ನೇ ಅಥವಾ 3ನೇ ವಾರದಲ್ಲಿ ರೇಡಿಯೇಷನ್ ರಿಲೇಟೆಡ್ ಸ್ಮಾಲ್ ಅಲ್ಸರ್ ಆಗುತ್ತೆ. ಆವಾಗ ಟೇಸ್ಟ್ ಸ್ವಲ್ಪ ಕಮ್ಮಿ ಆಗ್ತದೆ. ಟೇಸ್ಟ್ ವಿ ಆಲ್ ಎಂಜಾಯ್ ವಾಟ್ ವಿ ಈಟ್. ಯಾಕಂದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಸ್ವಲ್ಪ ಬಾಯಿ ಉರಿ, ಟೇಸ್ಟ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಕನ್ಸಂಪ್ಷನ್ ಆಫ್ ಫುಡ್ ವಿಲ್ ಬಿ ಲೆಸ್. ಅದರಿಂದನೂ ಟಯರ್ಡ್ ಆಗುತ್ತೆ. ಸೊ ಆವಾಗ ನಾವು ಫೀಡಿಂಗ್ ಟ್ಯೂಬ್ ಹಾಕಬೇಕಾಗ್ತದೆ, ಅಥವಾ ಒಂದು ಪೆಗ್ ಟ್ಯೂಬ್ ಅಂತಂದರೆ ಹೊಟ್ಟೆಗೆ ಡೈರೆಕ್ಟ್ ಒಂದು ಟ್ಯೂಬ್ ಹಾಕ್ತೇವೆ. ಅದರಲ್ಲೂ ನಾವು ನ್ಯೂಟ್ರಿಷನ್ ಕೇರ್ ತಗೋಬೇಕಾಗ್ತದೆ. ಇಲ್ದವರೆ ದೇ ವಿಲ್ ನಾಟ್ ಬಿ ಏಬಲ್ ಟು ಟಾಲರೇಟ್ ದ ಟ್ರೀಟ್ಮೆಂಟ್. ದಿಸ್ ಇಸ್ ಆಲ್ಸೋ ಅದರ್ ಮೇಜರ್ ಇಶ್ಯೂ. ಓಕೆ ಸರ್, ಸಿಂಪ್ಟಮ್ಸ್ ಮ್ಯಾನೇಜ್ಮೆಂಟ್ಗೆ ನೀವು ಆಲ್ಟರ್ನೇಟಿವ್ ಥೆರಪೀಸ್ ಏನಾದ್ರು ಯೂಸ್ ಮಾಡ್ತೀರಾ ಸರ್? ಸಿಂಪ್ಟಮ್ಸ್ಗೆ ಆಲ್ಟರ್ನೇಟಿವ್ ಥೆರಪಿ ಅಂತ ಹೇಳಿದ್ರೆ ಯೂಶ್ವಲಿ ನಮಗೆ ಈ ಸಮ್ ಸಿಂಪ್ಟಮ್ಸ್ಗೆ ನಾವೇನು ಇದಕ್ಕೆ ಕ್ಯಾನ್ಸರ್ ಡಾಕ್ಟ್ರೇ ಬೇಕು ಅಂತ ಇಲ್ಲ. ಅದನ್ನು ನಾವು MBBS ಏನು ಕಲ್ತಿದ್ವಿ ಅದನ್ನೇ ಕೊಡ್ತೀವಿ. ಇವಾಗ ಜ್ವರ, ಪೇಯ್ನ್ ಬಂತು ಟ್ರೀಟ್ಮೆಂಟ್ಗೆ, ಅದಕ್ಕೆ ನಾವು ಪೇಯ್ನ್ ಕಿಲ್ಲರ್ಸ್ ನಾವು ಏನು ಕಲ್ತಿರ್ತೀವಿ ಅದನ್ನೇ ಕೊಡ್ತೀವಿ. ಇವಾಗ ಎದೆ ಊರಿಗೆ ಬಂದರೆ ಸ್ವಲ್ಪ ಲೋಕಲ್ ಅನೆಸ್ಥಿಷಿಯಾ ಅಂಥವು ಕೊಡ್ತೀವಿ. ಆಲ್ಟರ್ನೇಟಿವ್ ಟ್ರೀಟ್ಮೆಂಟು ನಾವು ಏನು ವಿ ಡೋಂಟ್, ಬಿಕಾಸ್ ಕೆಲವು ಟೈಮಲ್ಲಿ ವಾಟ್ ಐ ಹ್ಯಾವ್ ಫೇಸ್ಡ್ ಇಸ್, ಇವಾಗ ಕೆಲವರು ಯಾಕೆಂದರೆ ಇಟ್ ಈಸ್ ಎ ಹ್ಯೂಮನ್ ಟೆಂಡೆನ್ಸಿ, ಎಲ್ರಿಗೂ ಚೆನ್ನಾಗಿ ಆಗಬೇಕು ಅಂತ ಇರುತ್ತೆ. ಸೊ ನಮ್ಮ ಹತ್ರ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ರೇಡಿಯೇಷನು ಅಥವಾ ಕೀಮೊಥೆರಪಿ, ಅವ್ರೇನು ಮಾಡ್ತಾರೆ, ಅಷ್ಟು ಯಾರೋ ಹೇಳ್ತಾರೆ ಇಲ್ಲ ಆಯುರ್ವೇದ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಆಯುರ್ವೇದ ತಗೊಳ್ತಾರೆ. ನಾನು ಆಯುರ್ವೇದ ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ಏನಂತ ಹೇಳ್ತಿದ್ರೆ, ಅವರು ಅದು ತಗೊಂಡ ಕೆಲವು ಆಯುರ್ವೇದದೊಳಗೆ ಅವ್ರು ಲೇಹ ಎಲ್ಲ ಮಾಡ್ತಾರಲ್ಲ, ಅದರಲ್ಲಿ ಆರ್ಸಿನಲ್ ಇರುತ್ತೆ, ಕೆಲವ್ರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಸೊ ನಾವು ಅವ್ರು ಕೇಳ್ತೀವಿ ನೀವೇನ ತಗೊಳ್ತೀವಿ, ಅವಾಗ ಹೇಳ್ತಾರೆ. ಸೊ ನಾನು ಹೇಳ್ತೇನೆ ಯೂಶ್ವಲಿ ನಾವು ಟ್ರೀಟ್ಮೆಂಟ್ ತಗೊಳ್ಳಿ, ನೀವು ಅದಾದಮೇಲೆ ನೀವು ತಗೋಬೇಕು ಅಂತ ಹೇಳಿದ್ರೆ ನನ್ನ ಅಭ್ಯಂತರ ಇಲ್ಲ ಅಂತ ಹೇಳಿ. ಬಿಕಾಸ್ ಎರಡು ಕಂಬೈನ್ ಮಾಡಿದ್ರೆ ದೇರ್ ಮೇ ಬಿ ಸಮ್ ಅಡ್ವರ್ಸ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ಪ್ರೈಮರಿ ಟ್ರೀಟ್ಮೆಂಟ್ ಏನಿರುತ್ತೆ ಸರ್? ಇನಿಷಿಯಲ್ ಸ್ಟೇಜ್ ಅಂತ, ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ ಇದೆ ಅಂತ ಗೊತ್ತಾಗ ವಾಟ್ ವಿಲ್ ಬಿ ದ ಪ್ರೈಮರಿ ಟ್ರೀಟ್ಮೆಂಟ್ ಯು ಸ್ಟಾರ್ಟ್ ವಿತ್? ಸಿ, ಎನಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹ್ಯಾಸ್ ಗಟ್ ಮೇನ್ಲಿ 3 lines ಆಫ್ ಟ್ರೀಟ್ಮೆಂಟ್. ದರ್ ಇಸ್ ಸರ್ಜಿಕಲ್ ಆಂಕಾಲಜಿ, ಅಂದರೆ ಕ್ಯಾನ್ಸರ್ ಆಪ್ರೇಟ್ ಮಾಡೋ ಡಾಕ್ಟರ್, ಸರ್ಜಿಕಲ್ ಆಂಕಾಲಜಿ. ಎರಡನೇದು ಕೀಮೊಥೆರಪಿ ಕೊಡೋ ಡಾಕ್ಟರ್, ಇಟ್ಸ್ ಕಾಲ್ಡ್ ಮೆಡಿಕಲ್ ಆಂಕಾಲಜಿ ಡಾಕ್ಟರ್. ಆ್ಯಂಡ್ ಅದರ್ ಒನ್ ಇಸ್ ರೇಡಿಯೇಷನ್ ಆಂಕಾಲಜಿ ಡಾಕ್ಟರ್. ನಾನು ಆಮೇಲೆ ರೇಡಿಯೇಷನ್ ಆಂಕಾಲಜಿಸ್ಟ್. ಬಟ್ ಆಲ್ 3 of us ವಿ ನೋ ಈ ಕೇಸ್ಗೆ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಸೊ ಇವಾಗ ನಾವು ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂತು ಅಂತ ತಿಳ್ಕೊಳ್ಳಿ, ಅದಕ್ಕೆ ನಾವು ಸ್ಟ್ರೈಟ್ ಅವೇ ವಿ ವಿಲ್ ನಾಟ್ ಗೋ ಗಿವ್ ಕೀಮೊಥೆರಪಿ ಆರ್ ರೇಡಿಯೇಷನ್. ಅದಕ್ಕೆ ನಾನು ಹೇಳಿದಾಗೆ ಸ್ಟೇಜಿಂಗ್ ಮಾಡಬೇಕು. ಇಫ್ ಇಟ್ ಅರ್ಲಿ ಸ್ಟೇಜ್ ಆಪ್ರೇಟ್ ಮಾಡ್ತೀವಿ, ಆಪ್ರೇಟ್ ಮಾಡಿ ರೇಡಿಯೇಷನ್ ಕೊಟ್ಟು ಆಮೇಲೆ ಕೀಮೊಥೆರಪಿ ಕೊಡ್ತೇವೆ. ಹಾಗೆ ದರ್ ಇಸ್ ಅ ಅಪ್ರೋಚ್ ಟು ದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಡಿಪೆಂಡಿಂಗ್ ಅಪಾನ್ ದ ಸ್ಟೇಜ್ ಆ್ಯಂಡ್ ದ ಫೈಂಡಿಂಗ್ಸ್ ಆನ್ ದ್ಯಾಟ್ ಪೇಷಂಟ್. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಸೊ ಆಲ್ ತ್ರೀ ನಮ್ಮಲ್ಲಿ ಟ್ಯೂಮರ್ ಬೋರ್ಡ್ ಅಂತ ಇದೆ. ಆಲ್ ತ್ರೀ ಡಾಕ್ಟರ್ಸ್ ಅಂದರೆ ನಮ್ಮ ಟೀಮ್ ಅವರು, ಮೆಡಿಕಲ್ ಆಂಕಾಲಜಿ ಟೀಮ್ ಅವರು ಮತ್ತು ಸರ್ಜಿಕಲ್ ಆಂಕಾಲಜಿ ಟೀಮ್ ಅವರು ಎಲ್ಲರೂ ಸೇರಿ ಯಾವ್ದಾದ್ರು ಡಿಫಿಕಲ್ಟ್ ಕೇಸ್ ನಾವು ಡಿಸ್ಕಸ್ ಮಾಡಿ ಆಮೇಲೆ ವಿಲ್ ಟೇಕ್ ಅ ಕಾಲ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಪೇಷಂಟ್ಸ್ ಇಂಟ್ರೆಸ್ಟ್. ಓಕೆ, ಸೊ ಒನ್ ಮೋರ್ ಕ್ವೆಶನ್ ಇಲ್ಲಿ, ಕ್ಯಾನ್ಸರ್ ಯಾಕೆ ಬರುತ್ತೆ ಸರ್? Yeah, that's a good question. See, we all know it's ನಾ ಏನು ಹೇಳಬೇಕು ಅಂದರೆ ಲೈಫ್ ಸ್ಟೈಲ್ ರಿಲೇಟೆಡ್ ಕ್ಯಾನ್ಸರ್. ಇಟ್ಸ್ ಮೇನ್ಲಿ ಅವರ್ ಲೈಫ್ ಸ್ಟೈಲ್ ಇಸ್ ಮೇಜರ್ ಕಾಂಟ್ರಿಬ್ಯೂಷನ್. ಯಾಕೆಂದರೆ ನಾವು ಏನು ತಿಂತೀವಿ, ನಾವು ಏನು ಇನ್ಹೇಲ್ ಮಾಡ್ತೀವಿ, ದ ಪೊಲ್ಯೂಷನ್, ದೇ ಆರ್ ಆಲ್ ಕಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಸಿ ವೆನ್ ಐ ವಾಸ್ ಸ್ಟೂಡೆಂಟ್ ಐ ಹ್ಯಾಡ್ ಮೇಡ್ ಅ ಬೋಟ್ ಲೈಕ್ ಮೇಡ್ ಫಾರ್ ಈಚ್ ಅದರ್. ವಿಲ್ಸ್ ಅವ್ರದ್ದು ಒಂದು ಬೋರ್ಡ್ ಬರುತ್ತಲ್ಲ, ಹಾಗೆ ಕ್ಯಾನ್ಸರ್ ಆ್ಯಂಡ್ ಟೊಬ್ಯಾಕೊ ಆರ್ ಮೇಡ್ ಫಾರ್ ಈಚ್ ಅದರ್. Because everybody knows tobacco is bad. Tobacco is not just smoking tobacco. It could be chewing tobacco. Okay? ಮತ್ತೆ ಸ್ನಫ್ ಟೊಬ್ಯಾಕೊ, ಎನಿ ಫಾರ್ಮ್ ಆಫ್ ಟೊಬ್ಯಾಕೊ ಇಸ್ ಬ್ಯಾಡ್ ಫಾರ್ ದ ಕ್ಯಾನ್ಸರ್. ಅಂದರೆ ಅದು ಡೆಫಿನೆಟ್ ಕ್ಯಾನ್ಸರ್ ಖಂಡಿತ ಬಂದೇ ಬರುತ್ತೆ. ಅಂದರೆ ಇದು ಇವಾಗ ಫಾರ್ ಎಕ್ಸಾಂಪಲ್ ಯಂಗ್ಸ್ಟರ್, ಮೇ ಬಿ ಅ ಬಾಯ್ ಆರ್ ಅ ಗರ್ಲ್, nowadays you can see a lot of girls smoking also, unfortunately. So they start at the age of 20 years. ಒಂದು 10 ವರ್ಷದಲ್ಲಿ ಕ್ಯಾನ್ಸರ್ ಬರಲಿಕ್ಕಿಲ್ಲ. ಎಟ್ ದ ಏಜ್ ಆಫ್ ಇನ್ನೊಂದು 30 ವರ್ಷ ಸ್ಮೋಕ್ ಮಾಡಿದಾಗ ಎಟ್ ದ ಏಜ್ ಆಫ್ 50 or 55, that's the time they get oral cancer or throat cancer, lung cancer or stomach cancer. So this is cancer's chronic irritation by this cancer causing agent. This is one of the reason. Next is the food habits. Now bala kardid, deep fried oil items, all those things will contribute towards the stomach cancer, all those things. ಮತ್ತೆ ಇನ್ನೊಂದು ಸಮ್ ಕ್ಯಾನ್ಸರ್, ಫಾರ್ ಎಕ್ಸಾಂಪಲ್ ಚೈಲ್ಡ್ಹುಡ್ಲಿ ಕ್ಯಾನ್ಸರ್ ಬರುತ್ತೆ, ಡಾಕ್ಟ್ರೆ ಅದು ಯಾಕೆ ಬಂತು ಅಂತ ಕೇಳ್ತಾರೆ. ಸಮ್ ಜಿನೋಮಿಕ್ಸ್ ಇರುತ್ತೆ, ಸ್ವಲ್ಪ ಜೀನ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಸಿ ನಮ್ಮದು ಲೈಫಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಲೈಕ್ ಆಲ್ ಆಫ್ ಅಸ್ ಹ್ಯಾವ್ ಅ ಲೈಫ್ ಸ್ಪ್ಯಾನ್, ಎವ್ರಿ ಸೆಲ್ ಇಸ್ ಗಾಟ್ ಅ ಲೈಫ್ ಸ್ಪ್ಯಾನ್. RBC, WBC, ಪ್ಲೇಟ್ ಎಲ್ಲದಕ್ಕೂ ಒಂದು ಸ್ಪ್ಯಾನ್ ಇರುತ್ತೆ. ಅದಕ್ಕೆಲ್ಲ ಜೀನ್ ಇರುತ್ತೆ. ದೇ ಆರ್ ಆಲ್ ಪ್ರೋಗ್ರಾಮ್. Some due to some reason, maybe during pregnancy there are this thing or some reason there is a mutation. ಆ ಪ್ರೋಗ್ರಾಮ್ ಆಲ್ಟರ್ ಆದಾಗ ಗಡ್ಡೆ ಆಗಿ ಪರಿವರ್ತಿಸ್ತದೆ ಅಥವಾ ಅಬ್ನಾರ್ಮಲ್ ಸೆಲ್ ಬಂದು ಕ್ಯಾನ್ಸರ್ ಆಗಿ ಪರಿವರ್ತಿಸ್ತದೆ. ಜಿನಾಮಿಕ್ಸ್ ಆಲ್ಸೋ. ಆ್ಯಂಡ್ ಸಮ್ ಕ್ಯಾನ್ಸರ್ ಫೆಮಿಲಿಯರ್. ಫಾರ್ ಎಕ್ಸಾಂಪಲ್ ಸಮ್ ಕ್ಯಾನ್ಸರ್ ಒಂದು ಜೀನ್ ಇದೆ, ಬ್ರಾಕಾ ಜೀನ್ ಅಂತಿದೆ. ಅವರು ಅದು BRCA1 BRCA2 ಅದು ಇದ್ದರೆ ತಾಯಿಯಿಂದ ಮಕ್ಕಳಿಗೆ ಬರೋ ಚಾನ್ಸಸ್ ಒಂದು 8ರಿಂದ 10% ಇರ್ತವೆ. ಆಮೇಲೆ ಅದು ಇವನ್ ಫಾದರ್ ಹ್ಯಾಸ್ ಪ್ರಾಸ್ಟೇಟ್ ಕ್ಯಾನ್ಸರ್, ದಟ್ ಆಲ್ಸೋ ಕ್ಯಾನ್ get through the genes. Okay, so genetics ಸ್ವಲ್ಪ breast cancer, ovarian cancer, prostate cancer may run in families. So we have to find out. We usually ನಾವು patient ಬಂದಾಗ ನಾವು ಅವ್ರನ್ನ ಕೇಳ್ತೀವಿ, ಅವ್ರ ಫ್ಯಾಮಿಲಿ ಹಿಸ್ಟ್ರಿ ತಗೊಳ್ತೀವಿ, ಏನು ನಿಮ್ಮ ಫ್ಯಾಮಿಲಿ ಇದೆ ಅಂತೇಳಿ. ಯಾಕಂತ ಹೇಳಿದ್ರೆ ದೇ ಆರ್ ವೆರಿ ಆ್ಯಂಡ್ ಪ್ಲಸ್ ಈ ಬ್ರಾಕಾ ಎಲ್ಲ ಪಾಸಿಟಿವ್ ಬಂದರೆ ನಾವು ವಿ ಆಸ್ಕ್ ದೇರ್ ಚಿಲ್ಡ್ರನ್ ಆಲ್ಸೋ ಟು ಗೆಟ್ ದಿಸ್ ಥಿಂಗ್. ನಾಟ್ young children, if they are in 30s 40s, better get these things testಗಳು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. So this is the reasons which we see. Food habits, tobacco is definitely going to get this thing. ಇನ್ನೊಂದು very important I will like to tell is some hormone related cancer, breast cancer, prostate cancer ಎಲ್ಲ. I'll tell you one thing. For example, at the age of 80 years, 80 ವಯಸ್ಸಿನಲ್ಲಿ ಒಂದು 100 ಜನರು ವಿತೌಟ್ ಎನಿ ಸಿಂಪ್ಟಮ್ಸ್ ಬ್ಲೈಂಡ್ಲಿ ನಾವು ಪ್ರಾಸ್ಟೇಟ್ ಬಯಾಪ್ಸಿ ಮಾಡಿದರೆ 80% ಜನರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರುತ್ತೆ. ಅಂದರೆ ಹಾರ್ಮೋನ್ ರಿಲೇಟೆಡ್. ನಮ್ಮ ಬಾಡಿಯಲ್ಲಿ ಟೆಸ್ಟೋಸ್ಟೆರಾನ್, ದೇ ಕೀಪ್ ಆನ್ ಸ್ಟಿಮ್ಯುಲೇಟಿಂಗ್ ದ ಪ್ರಾಸ್ಟೇಟ್. these prostate cells will become malignant over a period of time. ಇವಾಗ these are very common in the western world, ಅಂದರೆ where the life expectancy is more. ಅಂದರೆ the people live for 80 years 90 years. ಇವಾಗ ಇಂಡಿಯನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ is going more. Actually, before independence, after it was 47, 48, now it's become 72 years. So ಅದರಿಂದ we are seeing lot of our Indian population also getting lot of prostate cancer. OPD ನಂಗೆ ಒಂದೆರಡು ಕೇಸ್ ಇದ್ದೇ ಇರ್ತದೆ ಇವಾಗ. ಹೌದು. ಓಕೆ ಸರ್, ಇನ್ನೊಂದು ಇವಾಗ ಸೋರ್ ಸೋಪ್ ಅಂತ ಕೇಳಿದ್ದೀವಿ, ಇಟ್ಸ್ ಕಾಲ್ಡ್ ಹನುಮ ಫಲ ಅಂತ ಕರಿತೀವಲ್ವಾ. ಸೊ ನಾನು ಕೇಳ್ಪಟ್ಟಿರೋ ಪ್ರಕಾರ ಒಂದು ಸೋರ್ಸ್ ಆಫ್ ಕನ್ಸಂಪ್ಷನ್ ಇಸ್ ಈಕ್ವಲ್ ಟು 1 ಕೀಮೋಥೆರಪಿ ಅಂತ ಹೇಳ್ತಾರೆ ಸರ್. ಸೊ ಈ ಥರ ಫ್ರೂಟ್ಸ್ಗಳು ಅವೈಲಬಿಲಿಟಿ ಇರೋವಾಗ ಜನಗಳು ಯಾಕೆ ಕನ್ಸ್ಯೂಮ್ ಮಾಡ್ತಿಲ್ಲ? ಬಟ್ ಸ್ಟಿಲ್ ವೈ ದೇ ಆರ್ ಪ್ರಿಫರಿಂಗ್ ಟು ಗೋ ಫಾರ್ ದ ಟ್ರೀಟ್ಮೆಂಟ್ ವೆನ್ ಯು ಹ್ಯಾವ್ ಅ ನ್ಯಾಚುರಲ್ ಥೆರಪಿ? ಆ್ಯಕ್ಚುಲಿ ಇವನ್ ನನ್ನ ಊರಿನಲ್ಲಿ ನಾನು 3 ಮರ ಬೆಳೆಸಿದ್ದೀನಿ ಸೋರ್ ಸೋಪ್. ಸೊ
ಏನು ಹೇಳಬೇಕಂತಿದ್ರೆ ದೇ ಆರ್ ಆಲ್ ಆ್ಯಂಟಿ ಆಕ್ಸಿಡೆಂಟ್ಸ್. ಸಿ ವೆನ್ ಯು ಕಾಸ್ ಸಮ್ ಪ್ರಾಬ್ಲಮ್ ಬರ್ನ್ ಏನಾದರೆ ಇದು ಈ ಸೆಲ್ಸ್ಗೆ ಡ್ಯಾಮೇಜ್ ಮಾಡ್ತಾ ಇದ್ದರೆ ಬೆಂಕಿಗೆ ನಾವು ನೀರು ಹಾಕಿದಾಗೆ ಅದನ್ನ ಆರಿಸಲಿಕ್ಕೆ ದೀಸ್ ಆರ್ ದ ಥಿಂಗ್ಸ್ ಆ್ಯಂಟಿ ಆಕ್ಸಿಡೆಂಟ್ ಹೆಲ್ಪ್. ವಾಟ್ ಎವರ್ ಡ್ಯಾಮೇಜ್ ಕಾಸ್ಡ್ ಬೈ ದ ಬಾಡಿ, these sorts of are antioxidant helps to heal it. It is not after getting cancer you try this will not help. Okay. This is an antioxidant, that's why we advise eat lot of roughage, Okay. lot of greens, lot of colored fruit, they all contain antioxidants. That's why we tell them in your food habits you just inculcate ನಾವು ಬರೀ ಫುಡ್ ಜೊತೆಗೆ ನಾನ್ ವೆಜ್ಜು ಯಾವುದಾದ್ರೆ ಅದ್ರ ಜೊತೆಗೆ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಬಿಕಾಸ್ ದೇ ಆಲ್ ಹೆಲ್ಪ್ ಇನ್ ಬಿಲ್ಡಿಂಗ್ ಅಪ್ ಇಮ್ಯುನಿಟಿ ಆ್ಯಂಡ್ ದೇ ವಿಲ್ ಆ್ಯಕ್ಟ್ ಅಗೇನ್ಸ್ಟ್ ದ ಅಬ್ನಾರ್ಮಲ್ ಸೆಲ್ಸ್. ದೇ ವಿಲ್ ಗಿವ್ ಯು ಸಿ ಅವರ್ ಬಾಡಿ ಇಸ್ ಸೋ ವೆಲ್ ಆರ್ಗನೈಸ್. ಏನೋ ಜ್ವರ ಬಂತಂದರೆ ಒಂದು ವಾರದೊಳಗೆ ಎಲ್ಲ ಗೆಟ್ ದ ಬಾಡಿ ಹ್ಯಾಸ್ ಅ ಕೆಪಾಸಿಟಿ ಟು ಫೈಟ್. Like that it can fight against cancer also. These antioxidants help in fighting these cancer cells. This all sorts of, or any color fruit, pomegranate, your kiwi fruit, any of the colored fruits, they have a lot of antioxidants. They will build up the immunity and they will fight for the cancer cells. ಸರ್ ಯು ಟೋಲ್ಡ್ ಇವಾಗ ಲೈಕ್ ಕ್ಯಾನ್ಸರ್ ಬಂದಮೇಲೆ ತಗೊಳ್ಳೋವಂಥದ್ದಲ್ಲ, ಮುಂಚೆಯಿಂದಾನೇ ಅವರು ಪ್ರಾಕ್ಟೀಸ್ ಮಾಡಬೇಕು ಅಂತ. ಸೊ ಕೆಲವರು ಪೇಷಂಟ್ಸ್ಗಳು ಕೀಮೋಥೆರಪಿ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ, ಅದ್ರ ಜೊತೆಗೆ ಈ ಒಂದು ಫ್ರೂಟ್ಸ್ನ ಆ ಟೈಮಲ್ಲಿ ಕನ್ಸಂಪ್ಷನ್ಸ್ ಮಾಡಿದಾಗ ದೇರ್ ಮೈಟ್ ಬಿ ಎನಿ ಚೇಂಜಸ್ ಆರ್ ವಾಟ್ ಸರ್? We have not really, but to be frank with you, we have not done any trials like that. So now usually during radiation, during chemotherapy, we don't advise them antioxidants. Okay. Because there's something called free radicals, the scientific way of telling. So we want free radicals now adana respond aglike. Okay. So usually after the treatment, ನಾವು ಕ್ಲಿನಿಕಲಿ ನಾವು ಡಯಾಗ್ನೋಸ್ ಮಾಡಿ ಕ್ಯೂರ್ ಆಗಿದೆ ಅಂತ ಹೇಳ್ತೀವಿ. ಬಟ್ ದೇರ್ ಕುಡ್ ಬಿ ಸಮ್ ಮೈಕ್ರೋಸ್ಕೋಪಿಕ್ ಡಿಸೀಸ್ ಇನ್ ದ ಬಾಡಿ ವೇರ್ ಎವರ್. ನಾವು ಆವಾಗ ನಾವು ವಿ ಪುಟ್ ದಮ್ ಆ್ಯಂಟಿ ಆಕ್ಸಿಡೆಂಟ್ಸ್. ಒಂದು ಕರ್ಕ್ಯೂಮಿನ್ ಅಂತ ಹೇಳಬೇಕು. ಇವಾಗ ನಾವು ಎಲ್ಲ ನಮ್ಮ ಮನೇಲಿ ಎಲ್ಲರೂ ನಾವು ಜ್ವರ ಗಿರ ಬಂದಾಗ ಅಥವಾ ನೆಗಡಿ ಬಂದಾಗ ಅರಿಶಿಣ ಹಾಕಿ ತಗೊಳ್ತೀವಿ. ದೇ ಆಲ್ ಆ್ಯಂಟಿ yeah, that's right. So I usually put them an antioxidant to build up their immunity. They can fight against the cancer cells. During treatment, usually we don't combine this thing. Usually after the treatment, we put them in antioxidants. Okay. One more question, sir. Is cancer curable? Yes, definitely. Very good question you asked me, because see, actually recently, I mean from past 2 years, I have started an organization called Mitra Can Care ಅಂತ ಹೇಳಿ. Okay. So we raise funds for cancer patients. So last year, this March, we had one music show by Padma Bhushan L. Subramaniam, okay, the violinist, I mean the national very famous violinist. We raise fund for the childhood cancer. Well, ಈ ಮಕ್ಕಳ ಕ್ಯಾನ್ಸರ್ ಕ್ಯೂರ್ ರೇಟ್ ಇಸ್ ವೆರಿ ಹೈ. You can go and Google it. 80 to 85% are curable. Especially ಮಕ್ಕಳಿಗೆ ಬರುವಂಥ ಕ್ಯಾನ್ಸರ್. ಸಿ ಈ ಲುಕೀಮಿಯಾಸ್ ಎಲ್ಲ ಬರುತ್ತೆ, ವೆರಿ ಕಾಮನ್. ದೇ ಆರ್ ಹೈಲಿ ಕ್ಯೂರಬಲ್ ದಿಸ್ ಥಿಂಗ್. ಸೊ ವಿ ಹ್ಯಾವ್ ಟೇಕನ್ ಚೈಲ್ಡ್ಹುಡ್ ಕ್ಯಾನ್ಸರ್ ಆಸ್ ಅವರ್ ದಿಸ್ ಥಿಂಗ್ ಮೋಟೋ. ಸೊ ವಿ ಹೆಲ್ಪ್ ಇನ್ ಕಿದ್ವಾಯ್ and BPL card holder Ramaya and Shankara, where childhood cancer, where BPL card holder, they don't have financial, they have financial weak, we help them with the financial support because they are highly curable. One of the problems what we face is cancer still have a taboo. Okay. ಮಕ್ಕಳಿಗೆ ಕ್ಯಾನ್ಸರ್ ಬಂದಿದೆ, they cannot get married, nobody will accept that. That's why if they get cured also, nobody will tell they had cancer. That's the problem. Okay. Okay. When I go to my native, when I go for social function, my patients who have been cured, they don't want to acknowledge that they had cancer. They had cancer. Still the taboo is there. So that's one thing. It's not that their prostate cancer highly curable. Breast cancer highly curable. Well. Lymphoma, leukemia, dysgerminoma, testicular tumor highly curable. What are not curable here then? Yes. Brain tumors. Well. Okay, some of the brain tumors like glioblastoma multiforme and ಹೇಳ್ತೇವೆ, those things are not curable. They by the time they diagnose, they are in very advanced stage. ಕೆಲವು pancreatic tumor, ಅದು ಇವಾಗ early stage ಅಲ್ಲಿ ಆದ್ರೆ we can cure. Okay. ಸ್ಟಮಕ್ ಕ್ಯಾನ್ಸರ್ early stage ಅಲ್ಲಿ ಕ್ಯೂರ್ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಸಿಂಪ್ಟಮ್ಸ್ ಬಂದಾಗ we have to go and get it investigated and pick up the any cancer if in early stage they do very well. Okay. So stage is very important. ಸೊ ಅದರಿಂದ ನಮ್ಮ ಇವಾಗ ಅರ್ಬನ್ ಇಂಡಿಯಾದಲ್ಲಿ nowadays children are become very aware. They will get their parents annually get it checked up. Your Father's Day, Mother's Day, they will get one coupon.
ಪಾಪ ಹೋಗಿ ಮಾಡಿಸ್ಕೊಂಡು ಬನ್ನಿ, ಮ್ಯಾಮೋಗ್ರಾಮ್ ಮಾಡಿಸ್ಕೊಂಡು ಬನ್ನಿ. ವಿಮೆನ್ ಆರ್ ಗೆಟಿಂಗ್ ಮ್ಯಾಮೋಗ್ರಾಮ್ ಡನ್, ಪ್ಯಾಪ್ಸ್ಮಿಯರ್ ಡನ್, ಮೆನ್ ಆರ್ ಗೆಟಿಂಗ್ ಬ್ಲಡ್ ಟೆಸ್ಟ್ ಡನ್. ಇಟ್ಸ್ ಮೋರ್ ಅವೇರ್ನೆಸ್ ಇಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್. ಸರ್, ಇವಾಗ ನೀವು ಹೇಳಿದ್ರಿ ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ಸ್ನ ಇಟ್ ಇಸ್ ನಾನ್ ಕ್ಯೂರಬಲ್ ಅಂತ. ನಾರ್ಮಲಿ ಯು ಟೋಲ್ಡ್ ಲೈಕ್ ಬ್ರೆಸ್ಟ್ ಕ್ಯಾನ್ಸರ್ ಇಟ್ ಇಸ್ ಕ್ಯೂರಬಲ್ ಟು ದ ಎಕ್ಸ್ಟೆಂಟ್ ಹೋದ್ರೆ ಇಟ್ ಇಸ್ ನಾನ್ ಕ್ಯೂರಬಲ್ ಅಂತ ಹೇಳಿದ್ರಿ. ಸೊ ವಾಟ್ ಅಬೌಟ್ ಯೂಟ್ರಸ್ ಕ್ಯಾನ್ಸರ್ ಸರ್? ಓಕೆ, ಯೂಟ್ರಸ್ ಇಟ್ ವಾಸ್, ನಾನು ಕಿದ್ವಾಯಲ್ಲಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ನು ಅಲ್ಲಿ ನಾನು ಲೆಕ್ಚರಾಗಿ ಕೆಲಸ ಮಾಡ್ತಾಯಿದ್ದೆ. 100 ವಿಮೆನ್ ಕ್ಯಾನ್ಸರ್ ಬಂದರೆ 60 ವರ್ ಯೂಟ್ರೈನ್ ಕ್ಯಾನ್ಸರ್. ದಟ್ ಹೈ ಇಟ್ ವಾಸ್. ಓಕೆ. Nowadays the incidence has come down. Maybe there is 2 reasons. One was like, you know, those days the rural area and all of things, women used to get married in a very young age. Okay, they're exposed to sexual activity in a very young age, and there is a virus, human papilloma virus type 16 18, ಅದನ್ನು ಇನ್ಫೆಕ್ಟ್ ಆಗಿಬಿಟ್ರೆ 100% ಅವರಿಗೆ ಯೂಟ್ರಸ್ ಕ್ಯಾನ್ಸರ್ ಬರ್ತಾ ಇತ್ತು. ಯೂಟ್ರಸ್ ಅಲ್ಲಿ ಯೂಟ್ರಸ್ ದ್ವಾರಕ್ಕೆ ನಾವು ಸರ್ವಿಕ್ಸ್ ಅಂತ ಹೇಳ್ತೀವಿ. ಸರ್ವೈಕಲ್ ಕ್ಯಾನ್ಸರ್ ಇಸ್ ವೆರಿ ಕಾಮನ್. ಮತ್ತು ಯೂಟ್ರಸ್ ದ ಬಾಡಿ ದಟ್ ಈಸ್ ಕಾಲ್ಡ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್ ಕಂಪೇರ್ಡ್ ಲೇಟ್ ದಟ್ ಯು ಗೆಟ್ ಇನ್ ಎಲ್ಡರ್ಲಿ ವಿಮೆನ್ ಆಫ್ಟರ್ ಮೆನೋಪಾಸ್. ಅವ್ರು ನಿಂತ ಮೇಲೆ ಬರುವಂಥದ್ದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್ ಇಸ್ ವೆರಿ ಕಾಮನ್. ಇವ್ರು ಏನಾಗ್ತದೆ ನಾನು ಹೇಳಿದಾಗೆ ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್, ಅವ್ರದ್ದು ಪೀರಿಯಡ್ಸ್ ಮಧ್ಯದಲ್ಲಿ ಬ್ಲೀಡ್ ಆಗ್ಬೋದು, ಮತ್ತು ವೈಟ್ ಡಿಸ್ಚಾರ್ಜ್, ಇನ್ಫೆಕ್ಟ್ ಆದರೆ ವೈಟ್ ಡಿಸ್ಚಾರ್ಜ್ ಬರ್ಬೋದು, ಸೊಂಟ ನೋವು ಬರುತ್ತೆ, ಸ್ವಲ್ಪ ಯೂರಿನ್ ಫ್ರೀಕ್ವೆನ್ಸಿ, ಇಂಥ ಸಿಂಪ್ಟಮ್ಗಳು ಇರುತ್ತೆ. ಯೂಟ್ರೈನ್ ಕ್ಯಾನ್ಸರು ಇವೊಂದು ಒಂದು ಸ್ಟೇಜ್ 3 ಆಲ್ಸೋ ವಿ ಟಾಕ್ ಅಬೌಟ್ 60 to 70% ಕ್ಯೂರ್ ರೇಟ್ಸ್. ಓಕೆ, 100% ಕಂಟ್ರೋಲ್ ಮಾಡ್ಕೊಳ್ತೀವಿ. ಅದು ಎಲ್ಲಾದರೂ ಬ್ಲ್ಯಾಡರ್ಗೆ ಅಥವಾ ಬವಲ್ಗೆ ಎಲ್ಲಾದರೆ ಸ್ಪ್ರೆಡ್ ಆಗಿದ್ರೆ ಮೇ ಬಿ ಒಂದು 4-5 ಇಯರ್ಸ್ಲಿ ಮತ್ತೆ ಮರ್ಕೊಳ್ಳೋ ಚಾನ್ಸ್ಗಳಿರುತ್ತೆ. ಬಟ್ ವಿ ಕ್ಯಾನ್ ಸ್ಟಿಲ್ ಗೆಟ್ 100% ಕಂಟ್ರೋಲ್ ಫಾರ್ ಅಟ್ ಲೀಸ್ಟ್ ಫಾರ್ ಅಬೌಟ್ 4-5 years. ಬಟ್ 5 ಇಯರ್ಸಲ್ಲಿ ಕ್ಯಾನ್ಸರ್ ಬರಲಿಲ್ಲ ಅಂತ ಹೇಳಿದ್ರೆ ವಿ ಡಿಕ್ಲೇರ್ ಆಸ್ ಕ್ಯೂರ್. ದಟ್ಸ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ 5 ವರ್ಷ ಕ್ಯಾನ್ಸರ್ ಬರಲಿಲ್ಲ ಅಂತ ಹೇಳಿದ್ರೆ ವಿ ಸೇ ದಿಸ್ ಪೇಷಂಟ್ ಹಸ್ ಬಿನ್ ಕ್ಯೂರ್. ದಿಸ್ ಇಸ್ ಹೌ ಇಟ್ ಇಸ್. ಯಾಕೆ ಕ್ಯಾನ್ಸರ್ ಇನ್ ಯೂಟ್ರಸ್ ಕ್ಯಾನ್ಸರ್ ಸರ್ವೈಕಲ್ ಯಾಕೆ ಕ್ಯೂರ್ ಅಷ್ಟಿದೆ ಅಂತ ಹೇಳಿದರೆ ದ ಟ್ರೀಟ್ಮೆಂಟ್ ಇಸ್ ವೆರಿ ವೆರಿ ಅಡ್ವಾನ್ಸ್ ಇನ್ ದ್ಯಾಟ್. ನಾವು ರೇಡಿಯೇಷನ್ ಜೊತೆ ಕೀಮೊಥೆರಪಿನ ಕಂಬೈನ್ ಮಾಡಿ ಕೊಡ್ತೀವಿ. ಈ ರೇಡಿಯೇಷನ್ ಥೆರಪಿ ಕೊಡೋದು 2 ವಿಧಾನದಲ್ಲಿ ಕೊಡ್ತೀವಿ. ಹೊರಗಡೆಯಿಂದ ಕೊಡ್ತೀವಿ, ಇಂಟರ್ನಲ್ಲಿ ಕೊಡ್ತೀವಿ. ಹೊರಗಡೆ ಕೊಡೋದು ಟೆಲಿಥೆರಪಿ, ಔಟ್ಸೈಡ್ ಎಕ್ಸ್ಟರ್ನಲ್ ರೇಡಿಯೇಷನ್. ಇಂಟರ್ನಲ್ಲಿ ಕೊಡೋದು ಬ್ರಾಕಿ ಥೆರಪಿ. ಬ್ರಾಕಿ ಅಂತ ಹೇಳಿದರೆ ಗ್ರೀಕಲ್ಲಿ ನಿಯರ್ ಥೆರಪಿ. ವಿ ಪುಟ್ ಸಮ್ ಅಪ್ಲಿಕೇಟರ್. ನಾನು ಬೆಳಿಗ್ಗೆ ವಿ ಡಿಡ್ ಅ ಪ್ರೊಸೀಜರ್ ಇನ್ ದ ಮಾರ್ನಿಂಗ್. ವಿ ಪುಟ್ ಅ ರೇಡಿಯೋಆಕ್ಟಿವ್ ಮೆಟೀರಿಯಲ್ ಇನ್ಸೈಡ್ ದ uterus where we can give very high dose of radiation in and around that area. The advantage, bladderಗೆ rectumಗೆ dose ಹೋಗೋದಿಲ್ಲ, complication ಇರೋದಿಲ್ಲ. The response and cure rates are very very high. So this availability and the tolerance of the uterus, the muscles are very high, so we can give very high dose. The cure rate is very good. ಸರ್, ನೀವು ಕ್ಯಾನ್ಸರ್ ಅಂತ ನೋಡಿದ್ರೆ ಹಲವಾರು ಕೇಸಸ್ಗಳನ್ನ ನೋಡಿರ್ತೀರ ಸರ್. ಯಾವ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ಕ್ಯಾನ್ಸರ್ ಇಸ್ ಲೈಕ್ ಹೈಲಿ ಕ್ಯೂರಬಲ್ ರೇಟ್ ನೀವು ನೋಡಿದ್ದೀರಾ ಸರ್? ಇವಾಗ ಚೈಲ್ಡ್ ಕ್ಯಾನ್ಸರ್ ಅದನ್ನು ಹೇಳಿದ್ರೆ, ಅದು ಒಂದು ಇವಾಗ ಲಿಂಫೋಮಾ, ನಮ್ಮ ಆಲ್ ಆಫ್ ಅಸ್ ವಿ ಹ್ಯಾವ್ ಅಬೌಟ್ ಸೇ 450 to 500 ಗ್ಲ್ಯಾಂಡ್ಸ್. ಈ ಗಂಟ್ಲಿಂದ ಹಿಡಿದು ತೊಡೆಸಂದಿ ಗಂಟುಗಳಿಗೆ ಚಿಕ್ಕ ಚಿಕ್ಕ ಗಂಟುಗಳಿರ್ತವೆ. ಕಾಲಲ್ಲಿ ಹುಣ್ಣಾದರೆ ತೊಡೆಸಂದಿಲಿ ಗಂಟುಗಳು ಬರುತ್ತೆ, ಕೈಯಲ್ಲಿ ಹುಣ್ಣಾದರೆ ಕಂಕ್ಳಲ್ಲಿ ಗಂಟಲು ಬರ್ತದೆ, ಟಾನ್ಸಿಲ್ ಆದರೆ ಗಂಟುಗಳು ಬರುತ್ತೆ. ದೇ ಆರ್ ಲೈಕ್ ಪೊಲೀಸ್ ಮ್ಯಾನ್, ದೇ ಪ್ರಿವೆಂಟ್ ದ ಡಿಸೀಸ್ ಫ್ರಮ್ ಸ್ಪ್ರೆಡಿಂಗ್ ಎಲ್ಸ್ವೇರ್. ಕೆಲವು ಟೈಮಲ್ಲಿ ಆ ಗಂಟುಗಳೇ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ಬೋದು. ವಿ ಕಾಲ್ ಲಿಂಫೋಮಾ ಅಂತ ಹೇಳ್ತೇವೆ. ಸೊ ಲಿಂಫೋಮಾಸ್ ಹೈಲಿ ಕ್ಯೂರಬಲ್. ಹಾಡ್ಜ್ಕಿನ್ಸ್ ಲಿಂಫೋಮಾ ಅದರ 2 ಲಿಂಫೋಮಲ್ಲಿ ಬರುತ್ತೆ. ಹಾಡ್ಜ್ಕಿನ್ಸ್, ನಾನ್ ಹಾಡ್ಜ್ಕಿನ್ಸ್. ಹಾಡ್ಜ್ಕಿನ್ಸ್ ಅಂತೂ ಹೈಲಿ ಕ್ಯೂರಬಲ್. ಆಲ್ಮೋಸ್ಟ್ ವಿ ಸೇ 95 to 98% ದ ಕ್ಯೂರಬಲ್. ಇನ್ನೊಂದು ಜರ್ಮ್ ಸೆಲ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಅದು ಟೆಸ್ಟಿಸಿಂದ ಬರ್ಬೋದು ಅಥವಾ ಓವರಿಂದ ಬರ್ಬೋದು ಅಥವಾ ನಮ್ಮ ಎದೆ ಗೂಡಿನಲ್ಲಿ ಇರ್ಬೋದು. ಯುವರಾಜ್ ಸಿಂಗ್, ನಮ್ಮ ಕ್ರಿಕೆಟ್ ಪ್ಲೇಯರ್, he had germinoma. So he's been cured. After the treatment he played for India also. These are the curable cancers. ಅಂದರೆ ಸುಮಾರು ಜನ ಕ್ಯೂರ್ ಆಗುತ್ತೆ. They don't want to tell the public that they had the cancer. This is the issue. So these are the highly curable cancers. Uterine cancers, cervical cancer, ಬಕ್ಕಲ್ ಮ್ಯೂಕೋಸಾ ಕ್ಯಾನ್ಸರ್, ಅಂದರೆ ಚೀಕಲ್ಲಿ ಟಂಗಲ್ಲಿ ಬರೋಂಥ ಕ್ಯಾನ್ಸರ್ ಹೈಲಿ ಕ್ಯೂರಬಲ್. ಅಂದರೆ ಈ ಹೆಡ್ ಆ್ಯಂಡ್ ನೆಕ್ಕಲ್ಲಿ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇವಾಗ ನಮ್ಮ ನಾಲಿಗೆಯಲ್ಲಿ ಒಂದು ಕೂದಲಿದ್ರು ನಮಗೆ ಸೆನ್ಸೇಷನ್ ಬರುತ್ತೆ. We can feel that. Small ulcer ಬಂದರೆ they will go to a doctor immediately. So we can pick it up early and we can cure the disease because we go in early stage. ನಾನು ಹೇಳಿದಾಗೆ early stage-ಅಲ್ಲಿ cure rate is much better. So we can approach the doctor. They will usually come to a doctor and this thing. ಈ ಪ್ರಾಬ್ಲಮ್ ಏನಂತ ಯುಟ್ರಸಲ್ಲಿ ಇಟ್ ವಿಲ್ ಬಿ ಬಿಫೋರ್ ದ ಮೆನೋಪಾಸ್. ಬ್ಲೀಡಿಂಗ್ ಆಗ್ತಾರೆ, ಏನೋ ಮೆನೋಪಾಸ್ ಆಗ್ತಾ ಇದೆ, ದೇ ವಿಲ್ ನೆಗ್ಲೆಕ್ಟ್ ದ ಕೇಸ್. ಆ್ಯಂಡ್ ಅದರ್ ಪ್ರಾಬ್ಲಮ್ ಇನ್ ಅವರ್ ರೂರಲ್ ಇಂಡಿಯಾ ಈಸ್ ದ ಲೇಡಿ ಆಫ್ ದ ಹೌಸ್ ಶಿ ಈಸ್ ಮೋರ್ ಬಾದರ್ಡ್ ಅಬೌಟ್ ದ ಫ್ಯಾಮಿಲಿ. ಶಿ ವಿಲ್ ನಾಟ್ ಟೆಲ್ ದ ಪ್ರಾಬ್ಲಮ್ ಟು ದ ಡಾಕ್ಟರ್. That is the major issue.
ಅವ್ರು ಏನು ಮಾಡ್ತಾರೆ, ನಾನು ಎಲ್ಲಾದರೂ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರೆ ನನ್ನ ಮಕ್ಕಳು ನನ್ನ ಗಂಡನ ನೋಡ್ಲಿಕ್ಕೆ ಯಾರು ಇಲ್ಲ ಅಂತ ಇರ್ತದೆ. ಅದಕ್ಕೆ ಏನು ಮಾಡ್ತಾರೆ, ಟಿಲ್ ಇಟ್ ಬಿಕಮ್ ವೆರಿ ಬ್ಯಾಡ್ ಶಿ ವಿಲ್ ನಾಟ್ ಗೋ ಟು ಅ ಡಾಕ್ಟರ್. ದಟ್ ಇಸ್ ಅ ಮೇಜರ್ ಇಶ್ಯೂ. ನಾನು 90ಯಲ್ಲಿ ನಾನು MBBS MD ಮಾಡ್ತಾ ಇರಬೇಕಾದ್ರೆ there were hardly 2 or 3 cancer hospitals whole of Karnataka. Okay. Now we have about 49-50 cancer hospitals in Karnataka. Okay. So people from rural area, they couldn't come to Bangalore for treatment. ಇವಾಗ ಮೈಸೂರಲ್ಲಿ 4-5 ಕ್ಯಾನ್ಸರ್ ಇದ್ದಾವೆ, ಗುಲ್ಬರ್ಗದಲ್ಲಿ 3 ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಶಿವಮೊಗ್ಗದಲ್ಲಿ 3 ಹಾಸ್ಪಿಟಲ್ ಇದೆ, ಹುಬ್ಳಿಲಿದೆ, and the people can reach out to the treatment. That's an advantage, so that we are able to cure more cases and people are going for treatment in a early stage disease. ಸರ್, ಈ ಕ್ವೆಶನ್ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಸ್ಪೆಷಲಿ ಫಾರ್ ಮೆಂಟಲಿ ಡಿಸ್ಟರ್ಬ್ ಆಗಿಬಿಡ್ತಾರೆ. ಸೊ ಕ್ಯಾನ್ಸರ್ ಬಂದರೆ ಭಯ ಪಡಬೇಕಾ ಸರ್? ಅದು ಎಲ್ರಿಗೂ ಇದ್ದೇ ಇರ್ತದೆ, ನಾವು ಹೇಳಲಿಕ್ಕೆ ಸುಲಭ. ಯೂಶಲಿ ಐ ಪುಟ್ ಮೈ ಶೂಸ್ ಇನ್ ದೇರ್. ಇದು ಅಂದರೆ ನಾನು ಫಸ್ಟ್ ಟೈಮ್ ಪೇಷಂಟ್ ಬಂದಾಗ ಐ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಐ ಸ್ಪೆಂಡ್ ಇಟ್ಲಿ ಹಾಫ್ ಆನ್ ಅವರ್. ಸೊ ಇದು ನಿಮ್ಗೆ ಹೇಳಿದಾಗೆ ಯಾವುದು ಕ್ಯೂರ್ ಆಗ್ತದೆ, ಏನು ಕ್ಯೂರ್ ಆಗಲ್ಲ, ಹೆಂಗೆ ಕಂಟ್ರೋಲ್ ಮಾಡ್ಕೋಬೋದು. ಇಲ್ಲಿ ನಮ್ಮ ದೇಶದಲ್ಲಿ ಹೇಗೆ ಅಂತ ಹೇಳಿದ್ರೆ, ಪೇಷಂಟ್ಗೆ ಪ್ರಾಬ್ಲಮ್ ಬಂದರೆ ಪೇಷಂಟ್ ಕಡೆಯವ್ರು ಬರ್ತಾರೆ, ಡಾಕ್ಟ್ರೇ ಪೇಷಂಟ್ ಹೇಳಬೇಡಿ. ದಿಸ್ ಇಸ್ ಅ ಕಾಮನ್. ಪೇಷಂಟ್ ಹೊರಗಡೆ ಕೂರಿಸ್ಬಿಟ್ಟು ಬಂದುಬಿಟ್ಟು ಡಾಕ್ಟ್ರೇ ಇಲ್ಲಿಗೆ ಅವ್ರಿಗೆ ಹೇಳಬೇಡಿ. ನಾನು ಹೇಳಿದೆ, ನಾನು ಪೇಷಂಟ್ ಏನು ಹೇಳಬೇಕು ಖಂಡಿತ ಹೇಳಬೇಕಾಗ್ತದೆ. ಯಾಕಂದರೆ ನಾನು US ಇರಬೇಕಾದ್ರೆ patient problem, I can't tell the patient's problem to the wife, or the husband's problem, I can't tell the wife. I have to take the permission of the patient. Complexity ಜಾಸ್ತಿ. ಹೌದು, they can sue us. Why did you tell my husband without asking me ಅಂತ ಕೇಳ್ತಾರೆ. ಇಲ್ಲಿ ಆದರೆ ಎಲ್ರಿಗೂ ಗೊತ್ತಿರುತ್ತೆ, ಪೇಷಂಟ್ ಗೊತ್ತಿರಲ್ಲ. ದಿಸ್ ಇಸ್ ದ ಕಾಮನ್ ಥಿಂಗ್ ವಿಚ್, ಬಟ್ ಐ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಟು ದ ಪೇಷಂಟ್. ಪೇಷಂಟ್ ಏನು ಹೇಳಬೇಕು ಖಂಡಿತ ಹೇಳಬೇಕು. ವೆನ್ ಐ ಟೇಕ್ ದಮ್ ಟು ಕಾನ್ಫಿಡೆನ್ಸ್, ನೋಡಮ್ಮ ನಿಮಗೆ ಕೂದಲು ಬೀಳೋದಿಲ್ಲ, ವಾಂತಿ ಆಗೋದಿಲ್ಲ, ಯಾಕಂದರೆ ದೇ ಕಾಂಟ್ರಿಬ್ಯೂಟ್ ಎವ್ರಿಥಿಂಗ್ ಟು ದ ನೇಬರ್. ಯಾರೋ ಒಂದು ಕೇಸ್ ನೋಡಿರ್ತಾರೆ ಅಥವಾ ಅವ್ರು ಯಾರೋ ರಿಲೇಟಿವ್ ನೋಡಿರ್ತಾರೆ, ಅವರು ಅವ್ರು ಯಾವ ಸ್ಟೇಜ್ ಇದೆ, ಯಾವ ಕಾಯಿಲೆ ಗೊತ್ತಿಲ್ಲ, ಕ್ಯಾನ್ಸರ್ ಒಂದೇ. ಅದೇ. ಸೊ ವಿ ಸ್ಪೆಂಡ್ ಲಾಟ್ ಆಫ್ ಟೈಮ್, ವಿಲ್ ಟೇಕ್ ದಮ್ ಟು ಕಾನ್ಫಿಡೆನ್ಸ್. Almost 90-98% I'll try to retain the patient. I have not lost any patient. The mainly thing is communication is very important. See, to tell you, people from Bidar in the overnight 6 and 7 kilometers ಬರ್ತಾರೆ. ಅವ್ರು while traveling, patient will be thinking, ನಾನು ಡಾಕ್ಟರ್ ಇದು ಹೇಳಬೇಕು ಅದು ಹೇಳಬೇಕು ಅಂತ ಬರ್ತಾರೆ. ನಾವು ಇಲ್ಲಿ ಬಂದಾಗ, if I don't even give 2 minutes, it is not right. ಸೊ ನಮಗೆ ಅವ್ರು ವಾಕ್ ಮಾಡಬೇಕಾದ್ರೆ ಗೊತ್ತಿರುತ್ತದೆ, ಅವ್ರು ಈ ಪ್ರಾಬ್ಲಮ್ ಇದೆ, ಇದೇ ಹೇಳ್ತಾರೆ ಅಂತೇಳಿ. ನನಗೆ ಅವ್ರು ಹೇಳಬೇಕಾದ್ರೆ, ಆಯ್ತು ಗೊತ್ತಮ್ಮ ಕೂತ್ಕೊಂಡು ಅಂತಂದರೆ, ದೇ ಥಿಂಕ್ ದೇ ಆರ್ ಐ ಆಮ್ ನಾಟ್ ಇಂಟ್ರೆಸ್ಟ್ ಇನ್ ದ ಟ್ರೀಟ್ಮೆಂಟ್. ಸೊ ಲಿಸನ್ ಟು ದಮ್, ಲೈಕ್ ಆಮೇಲೆ ಯು ಟೇಕ್ ದಮ್ ಇನ್ ಟು ಕಾನ್ಫಿಡೆನ್ಸ್, ದೆನ್ ಎಕ್ಸ್ಪ್ಲೈನ್ ಟು ದಮ್, ದೆನ್ ದೇ ವಿಲ್ ಬಿ ಹ್ಯಾಪಿ. ಸೊ ಅದಕ್ಕೆ ಒಂದು ನೆಗೆಟಿವ್ 2 ಕ್ವಶನ್ ಹಾಕಿ, ಅದು ವಿ ಟೇಕ್ ದ ಆನ್ಸರ್ ಫ್ರಮ್ ದಮ್. ಸೊ ದಟ್ ವೇ ವಿ ಬಿಲ್ಡ್ ಅಪ್ ಅ ಕಾನ್ಫಿಡೆನ್ಸ್ ಆ್ಯಂಡ್ ವಿ ಟೇಕ್. ಈಗ ಮೋಸ್ಟ್ ಆಫ್ ದ ರೂರಲಿಂದ ಬರೋದೆಲ್ಲ ಸರ್ವೈಕಲ್ ಕ್ಯಾನ್ಸರ್ಸು, ಅವೆಲ್ಲ ಹೈಲಿ ಕ್ಯೂರಬಲ್. ಅಂದರೆ ಈಗೀಗ ನಾವು ಇಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಆಗಲ್ಲ ಅಂತ ಹೇಳಿದ್ರೆ ಗುಲ್ಬರ್ಗದ ಅಲ್ಲಿಗೆ ಕಳಿಸ್ಬಿಡ್ತೀವಿ. ಇವಾಗ ಶಿವಮೊಗ್ಗ ಅಂದರೆ ಅಲ್ಲಿಗೆ ಕಳಿಸ್ಬಿಡ್ತೀವಿ. ಬಿಕಾಸ್ ಟ್ರೀಟ್ಮೆಂಟ್ ಒಂದಿನ 2 ದಿನ ಆಗೋದಿಲ್ಲ, 6 ವಾರ 8 ವಾರ ಇರ್ತದೆ. ಸೊ ವಿ ಸೆಂಡ್ ದಟ್, ಸೊ ದಟ್ ಪೇಷಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬೀಯಿಂಗ್ ಅ ಡಾಕ್ಟರ್, ಫಾರ್ ಎವ್ರಿ ಪೇಷಂಟ್, ಆಲ್ ದ ಡಾಕ್ಟರ್ ಶುಡ್ ಬಿ ಅ ಕೌನ್ಸಿಲರ್ಸ್ ಆಲ್ಸೋ, ರೈಟ್? ಎಸ್. ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನಮ್ಮ ಸ್ಪೆಷಾಲಿಟಿಲಂತೂ ಎಲ್ಲರೂ ಬೇಕು, ಬಟ್ ಆಂಕಾಲಜಿಲಂತೂ ಭಾಳನೇ ಬೇಕು. So I mean, like, because one more thing, I was the state president for Radiation Oncology of Karnataka chapter. We had given a representative to the film industry also, not to kill the hero with cancer. Because that has been created 60s, 70s ಅಲ್ಲಿ ನಾವೆಲ್ಲ ಹಿಂದಿ ಮೂವಿ, ಕನ್ನಡ ಮೂವಿ ನೋಡಿ, they will say, ಕ್ಯಾನ್ಸರ್ ಸಾಯಿಸಬೇಕು ಅಂತಂದರೆ ಕ್ಯಾನ್ಸರ್ ಬಂದು ಸಾಯಿಸ್ತಾ ಇದ್ರು. ಸೊ ವಿ ಟೋಲ್ಡ್ ದಮ್, ಡೋಂಟ್ ಶೋ ದಟ್ ಇಸ್ ನೆಗೆಟಿವ್. ದಿಸ್ ಕ್ಯಾನ್ಸರ್ಸ್ ಆರ್ ಕ್ಯೂರಬಲ್. ವಿ ಹ್ಯಾವ್ ಟು teach the film industry also. Nowadays you don't get to see too many cases, yes, like that. Sir, ಇವಾಗ ನೀವು ಹೇಳಿದ್ರಿ, ಲೈಕ್ ಪ್ರೊವೈಡಿಂಗ್ ದ ಕಾನ್ಫಿಡೆಂಟ್ ಟು ದ ಪೇಷಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಐ ಡೋಂಟ್ ನೋ, ಲೈಕ್, ಬಿಕಾಸ್ ಕೆಲವರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ದೊಡ್ಡ ಹಾಸ್ಪಿಟಲ್ಗೆ ಹೋಯ್ತು ಅಂತ ಹೇಳಿದ್ರೆ, ಜಸ್ಟ್ ಫಾರ್ ದ ನೇಮ್ ಸೇಕ್ ಅವ್ರು ಇದು ಮಾಡ್ತಾರೆ. ದೇ ಡೋಂಟ್ ಟ್ರೀಟ್ ದ ಪೇಷಂಟ್ಸ್ ವೆರಿ ವೆಲ್. ನಿಮಗೂ ಗೊತ್ತಿರುತ್ತೆ ಅಂತ ರೂಮರ್ಸ್ಗಳಿರುತ್ತೆ, ಲೈಕ್ ಇವನ್ ಪೇಷಂಟ್ಸ್ಗೆ ಪ್ರಾಬ್ಲಮ್ ಇದ್ದರೂ ಸಹ ಕೆಲವರು ಅಪ್ರೋಚ್ ಮಾಡೋದಿಲ್ಲ ಸರಿಯಾಗಿ ಅಂತ. ಆ ಥರ ಡಾಕ್ಟರ್ಸ್ಗಳೇ, ಬಿಕಾಸ್ ಎವ್ರಿ ಇಂಡಿವಿಜುವಲ್ ಲೈಫ್ ಈಸ್ ವೆರಿ ಪ್ರಿಷಿಯಸ್. ಆ ಥರ ಇರೋ ಮೈಂಡ್ ಸೆಟ್ಗಳಿಗೆ ಏನು ಅಡ್ವೈಸ್ ಮಾಡ್ತೀರಾ ಸರ್ ನೀವು? It's all individual, like, ನಾನಿದ್ದಾಗ ಇನ್ನೊಬ್ರು ಇರೋಲ್ಲ, ಇನ್ನೊಬ್ರು ಇದ್ದಾಗ ಇನ್ನೊಬ್ರು ಇರಲ್ಲ. See, it's all our basic training.
and your background also matters a lot. See, money is not everything. Exactly. Especially in our profession, that is not every profession, like your sincerity pays a lot. So plus ನಾವು patient counseling ಹೇಳಿದ್ರಲ್ಲ, ಇನ್ನೊಂದು ಹೇಳಕ್ಕೆ ಬಯಸ್ತೇನೆ, ನಮ್ಮಲ್ಲಿ we have something called psycho oncology ಅಂತಿದೆ ಒಂದು ಡಿಪಾರ್ಟ್ಮೆಂಟ್, where they do the counseling for the okay. for the new patients. ನಾವು ಮಾಡ್ತೇವೆ, ನಾವು ಬರೀ ಪೇಷಂಟ್ ಟು ಪೇಷಂಟ್ ಮಾಡ್ತೀವಿ. ನಾವು ನಾನು ಹೇಳ್ದಾಗೆ patient is more bothered about her husband or children, so the family Their ಎಲ್ಲ family members. also has to need counseling. So we have a psycho oncology department idelle. So she does the counseling for them and take them into confidence, how they can help her, like socially or economically, fundraise something, they can do it and so can help them. That's also important. That's coming in a very big way, like where psycho oncology past 15-20 years in ಬರ್ತಾ ಇದೆ. So people are getting little aware of this thing. So most of the cancer hospitals psycho oncologists ಇದ್ದಾರೆ. ಓಕೆ, ಮೆಜಾರಿಟಿ ಆಫ್ ದ ಹಾಸ್ಪಿಟಲ್. ಓಕೆ ಸರ್, ಒನ್ ಮೋರ್ ಕ್ವೆಶನ್. ನೀವು ಇವಾಗ ಇನ್ನೊಂದು ಹೇಳಿದ್ರಿ, ಲೈಕ್ ಎವ್ರಿ 5 years ಆದಮೇಲೆ ಕ್ಯಾನ್ಸರ್ ಬರಲಿಲ್ಲ ಅಂತ ಹೇಳಿದ್ರೆ, ಅಥವಾ ಒಂದು ವಾಟ್ ಇಸ್ ದಟ್ ಸಿಂಟಮ್ಸ್ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಕ್ಯೂರ್ಡ್ ಅಂತ ಡಿಕ್ಲೇರ್ ಮಾಡ್ತೀರಿ ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಸಿ, ನಾವು ಕ್ಯಾನ್ಸರ್ ಟ್ರೀಟ್ ಮಾಡ್ತೀವಿ, ಅದಾದಮೇಲೆ ಸರ್ವೇಲೆನ್ಸ್ ಅಂತ ನಾವು ಚೆಕಪ್ ಮಾಡ್ತಾ ಇರ್ತೀವಿ. ಎವ್ರಿ 3 months 2 years ಮಾಡ್ತಾ ಇರ್ತೀವಿ. 2 years ಆದಮೇಲೆ ಎವ್ರಿ 6 months ನಾವು ಟೆಸ್ಟ್ ಮಾಡ್ತಾ ಇರ್ತೀವಿ, ಕ್ಲಿನಿಕಲ್ ಟೆಸ್ಟ್ ಮಾಡ್ತೀವಿ. ನೆಸಸರಿ ಒಂದು ಸ್ಕ್ಯಾನ್ ಮಾಡ್ತೀವಿ, ಒಂದು ಅಲ್ಟ್ರಾಸೌಂಡು ಅಥವಾ ಒಂದು ಮ್ಯಾಮೋಗ್ರಾಮು ಅಥವಾ ಒಂದು ಪೆಟ್ ಸ್ಕ್ಯಾನನ್ನು ಮಾಡ್ತೀವಿ. ಅದು 5 ವರ್ಷದವರೆಗೆ ಮಾಡ್ತಾ ಇರ್ತೀವಿ. 6 monthsಗೆ ಅಂತ ಹೇಳ್ಬಿಟ್ಟು 3 years ಆದಮೇಲಿಂದ 6 months 5 yearsಲ್ಲಿ ಕ್ಯಾನ್ಸರ್ ಬರಲಿಲ್ಲ ಅಂದರೆ ವಿ ಟೆಲ್ ದೆಮ್ 98 to 95 99% ಬರಲಿಕ್ಕಿಲ್ಲ ಅಂತ ಹೇಳಿ. ಇವಾಗ ವಿ ಆರ್ ಸೀಯಿಂಗ್, ಐ ಟೋಲ್ಡ್ ಬಿಕಾಸ್ ದ ಮಾಡರ್ನ್ ಟ್ರೀಟ್ಮೆಂಟ್ ಬಂದು, so we are able to control the treatment patient for a long time. See, breast cancer we are talking about 10 years survival. 10 years ಬರಲಿಲ್ಲ ಅಂತ ಹೇಳಿದ್ರೆ we are, because we are 5 to 10 years we are seeing some cases. ಓಕೆ. ಸೊ 10 years ಬರಲಿಲ್ಲ ಅಂದರೆ 98% ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ. ಬಟ್ ಐ ಹ್ಯಾವ್ ಸೀನ್ ಸಮ್ ಲೇಟ್, ಕೆಲವು ಈಗೆಲ್ಲ ನಾನು ಐ ಸ್ಟಾರ್ಟ್ ಮೈ ಪ್ರಾಕ್ಟೀಸ್ ವೇ ಬ್ಯಾಕ್ ಇನ್ 89-90, ಕೆಲವು ಹಳೆಯ ಪೇಷಂಟ್ಗಳು ಬೇರೆ ಕ್ಯಾನ್ಸರ್ ಬರ್ತವೆ. ಐ ವಿಲ್ ಟೆಲ್ ಯು ವೈ. ಸೊ ಇಟ್ ಇಸ್ ಸಮಥಿಂಗ್ ಕಾಲ್ಡ್ ಫೀಲ್ಡ್ ಕ್ಯಾನ್ಸರೈಸೇಷನ್ ಅಂತ ಹೇಳ್ತೇವೆ. ಇವಾಗ ಪರ್ಸನ್ ಯೂಸ್ ಚೂಯಿಂಗ್ ಹ್ಯಾಬಿಟ್ ಇರ್ತದೆ ಅಥವಾ ಸ್ಮೋಕಿಂಗ್ ಹ್ಯಾಬಿಟ್ ಇರುತ್ತೆ, ಅವರಿಗೆ ಫಸ್ಟು ಟಂಗಲ್ಲಿ ಕ್ಯಾನ್ಸರ್ ಬರ್ಬೋದು. ಯಾಕೆ? ಈ ಟೊಬ್ಯಾಕೋಗೆ ಎಕ್ಸ್ಪೋಜರ್ ಆಗಿರೋದ್ರಿಂದ. ಬಟ್ ಟೊಬ್ಯಾಕೋ ಇಸ್ ಎಕ್ಸ್ಪೋಸ್ ನಾಟ್ ಓನ್ಲಿ ಟು ದ buccal mucosa, it is exposed to the throat also, wind pipe also, the foot pipe also. So first ಅಲ್ಲಿ ಕಾಣಿಸ್ಕೋಬಹುದು, maybe after 2 years he may come with the symptom of the lung. Okay. So that must have been an initial phase that we call field cancerization ಅಂತ ಹೇಳ್ತೀವಿ. ಇಲ್ಲಿ ಶುರು ಆಗಿತ್ತು, ನಾವು ಅದು ಟ್ರೀಟ್ ಮಾಡಿ ವಿ ಆರ್ ಥಿಂಕಿಂಗ್, ಬಟ್ ವಿ ಹ್ಯಾವ್ ಟು ಕೀಪ್ ದಮ್ ಇನ್ ಫಾಲೋ ಅಪ್. ಬಿಕಾಸ್ ನಾವು ಹೇಳಿರ್ತೀವಿ ಅವ್ರಿಗೆ, ನೀವು ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ಬೇಗ ಬರುತ್ತೆ, ಬೇರೆ ಕಡೆ ಆದರೆ ನೀವು ಬಿಡಬೇಕು ಅಂತ. ಅದು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಅವಾಗ ಇರಿಟೇಟ್ ಆಗಿ ಲಂಗಲ್ಲಿ ಕಾಣಿಸ್ಕೋಬೋದು ಆಫ್ಟರ್ ಸಮ್ ಟೈಮ್, ಆರ್ ಇದು ಫುಡ್ ಪೈಪಲ್ಲಿ ಕಾಣಿಸ್ಕೋಬೋದು. ಲೇಟರ್ ಪೇಜ್ ಇಟ್ ಮೇಕ್ ದಿಸ್ ಥಿಂಗ್. ಸೊ ವಿ ಹ್ಯಾವ್ ಟು 5 years ಅದು ಬರಲಿಲ್ಲ ಅಂತ ಹೇಳಿದ್ರೆ ವಿ ಆಲ್ಸೋ ಫೀಲ್ ಹ್ಯಾಪಿ ಲೈಕ್ ನೋ ಹಿ ಈಸ್ ಬಿನ್ ಕ್ಯೂರ್ಡ್ ಅಂತ ಹೇಳಿ. ಸೊ ವಿ ಗಿವ್ ದಟ್ ಸೀಲಿಂಗ್ ಟೈಮ್ ಕೊಡ್ತೀವಿ ನಾವು. ಸೊ ಇವಾಗ ಕ್ಯಾನ್ಸರ್ ಕ್ಯೂರಬಲ್ ಟ್ರೀಟ್ಮೆಂಟ್ಸಲ್ಲಿ ಕೆಲವೊಂದು ಅಡ್ವಾನ್ಸ್ಮೆಂಟ್ ಅಂತ ಬರುವಾಗ ಡಾಕ್ಟರ್ಸ್ಗಳು ಯಾವ ರೀತಿ ಯು ವಿಲ್ ಬಿ ಲೈಕ್ ಅಪ್ಡೇಟ್ ಯಾವ ರೀತಿ ಆಗ್ತೀರಾ ಸರ್? ಡೇಸ್ ನಾನು ಹೇಳಿದ್ನಲ್ಲ, when I started in Kidwai, we used to treat in cobalt treatment, the cobalt mission treat ಮಾಡ್ತಾ ಇದ್ವಿ. Cobalt mission ಅಂತ ಹೇಳಿದ್ರೆ ರೇಡಿಯೇಷನ್ನ ಒಂದು ಕೋಬಾಲ್ಟ್ ಒಂದು ರೇಡಿಯೇಟಿವ್ ಐಸೋಟೋಪ್, ಅದು ಇಟ್ ವಿಲ್ ಎಮಿಟ್ ಅ ರೇ ಕಾಲ್ಡ್ ಗಾಮಾ ರೇಸ್. ಆ ರೇಸಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಅದರಲ್ಲಿ ಸ್ವಲ್ಪ ರಿಯಾಕ್ಷನ್ ಜಾಸ್ತಿ, ಎನರ್ಜಿ ಭಾಳ ಲೋ. ಇವಾಗ 1998 ಐ ಆಮ್ not use a cobalt treatment. I have switched over to linear accelerator, high energy X-ray machines. Most of the X-ray machines are all imported. Even one India company just started a couple of years back. Others, most of this all imported, high-end machines. They are very precise, not millimeter wise precise. We want to treat only that area we can treat. And we have, every year we have conference happening. Like we have to go for the state level or international level. We keep attending. That way we have to. Cancer ಅಲ್ಲಿ ನಾನು ಯಾವಾಗ ನಾನು ಶುರು ಮಾಡಿದ್ದಕ್ಕೂ ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತಿರೋಕ್ಕೂ ಅಜಗಜಾಂತರ ವ್ಯತ್ಯಾಸ. We have to keep yourself updated. Otherwise you can't survive in the clinical practice. We have to. ಇವಾಗ ಟ್ಯೂಮರ್ ಬೋರ್ಡ್ ಎಲ್ಲ ಮಾಡ್ತೀವಲ್ಲ, ಅಲ್ಲಿ ವಿ ಎಕ್ಸ್ಚೇಂಜ್ ಅವರ್ ಓನ್ ದಿಸ್ ಥಿಂಗ್, ವಾಟ್ ಇಸ್ ಹ್ಯಾಪ್ನಿಂಗ್ ಲೇಟೆಸ್ಟ್, ಈ ಪೇಷಂಟ್ ನಾವು ಹೆಂಗೆ ಮಾಡ್ಬೋದಿತ್ತು. ಸೊ ವಿ ಕೀಪ್ ಅವರ್ ಸೆಲ್ಫ್ ಅಪ್ಡೇಟೆಡ್, ವಿ educate ourselves.
ಸರ್ ವೆನ್ ಇಟ್ ಕಮ್ಸ್ ಟು ದ ಕಾಂಪ್ಲೆಕ್ಸ್ ಸಿಚುಯೇಷನ್, ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ಸ್ ಅಂತ ಬಂತು ಅಂತ ಹೇಳಿದ್ರೆ, ಹೌ ಡು ಯು ಅಡ್ರೆಸ್ ಟು ದ ಫ್ಯಾಮಿಲೀಸ್ ಆಫ್ ದ ಪೇಷಂಟ್, ಅಥವಾ ಪೇಷಂಟ್ನ ನೀವು ಯಾವ ರೀತಿ ಅವ್ರಿಗೆ ಅಡ್ರೆಸ್ ಮಾಡ್ತೀರಾ? ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಯಾವಾಗಲೇ ಪೇಷಂಟ್ಸ್ಗಳಿಂದನೇ ಮುಚ್ಚಿಡ್ತಾರೆ ಅಂತ. ಬಟ್ ವೆನ್ ಯು ಸ್ಟಾರ್ಟ್ ಅಪ್ ದ ಟ್ರೀಟ್ಮೆಂಟ್, ದ ಪೇಷಂಟ್ ಶುಡ್ ನೋ ಲೈಕ್ ಫಾರ್ ವಾಟ್ ಪರ್ಪಸ್ ಹಿ ಆರ್ ಶಿ ಈಸ್ ಗೆಟಿಂಗ್ ಟ್ರೀಟ್ಮೆಂಟ್ ಅನ್ನೋದು. ಸೊ ಈ ಥರ ಕಾಂಪ್ಲೆಕ್ಸ್ ಸಿಚುಯೇಷನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್? ವಿ ಡು ಗೆಟ್ ಲಾಟ್ ಆಫ್ ದಿಸ್ ಪ್ರಾಬ್ಲಮ್. ಲೈಕ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ನಾನು ಹೇಳಿದಾಗೆ ಅ ಪರ್ಸನ್ ಸ್ಟಾರ್ಟ್ಸ್ ಎಟ್ ದ ಏಜ್ ಆಫ್ ಸಮ್ ಹ್ಯಾಬಿಟ್ 20-30, ಬೈ ಟೈಮ್ ಈದರ್ ಆನ್ 60 ಹಿ ಹ್ಯಾಸ್ ಗಾಟ್ ಲಾಟ್ ಆಫ್ ಫ್ಯಾಮಿಲಿ ಇಶ್ಯೂಸ್. ಅಂದರೆ ಮಕ್ಕಳು ಸೆಟಲ್ ಮಾಡಬೇಕು, ಮಕ್ಕಳು ಮದುವೆ ಮಾಡಬೇಕು, ಸೋ ಮೆನಿ ಸಮ್ ಮಕ್ಕಳ ಎಜುಕೇಷನ್ಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿನೇ ಇರುತ್ತೆ. ಸೊ ದಿಸ್ ಇಸ್ ದ ಇಶ್ಯೂಸ್. ಸಮ್ ಪೀಪಲ್ ಸೇ, ಡಾಕ್ಟರ್ ನಮಗೆ 1 ವರ್ಷ ಲೈಫ್ ಕೊಡಿ, ನಾನು ಸೆಟಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಲೈಕ್ ದಿಸ್ ಇಸ್ ಒನ್ ದಿಸ್ ಥಿಂಗ್ ದಟ್ ಬ್ರೇಕಿಂಗ್ ದ ನ್ಯೂಸ್ ಇಸ್ ವೆರಿ ಬಿಗ್ ಸಬ್ಜೆಕ್ಟ್ ಬೈ ಇಟ್ ಸೆಲ್ಫ್. ಪೇಷಂಟ್ಗಳು ಕೇಳ್ತಾರೆ, ಕೋಟ್ಯಾಂತರ ಜನರಿದ್ದಾರೆ, ನನಗೆ ಯಾಕೆ ಬಂತು ಡಾಕ್ಟ್ರಿ ಅಂತ ಕೇಳ್ತಾರೆ. ಇಟ್ಸ್ ಅ ಟಿಪಿಕಲ್ ಕ್ವಶನ್ ಯೂಶ್ವಲಿ ದೇ ಆಸ್ಕ್ ಇಸ್ ಲೈಕ್ ದೆನ್ ಐ ಹ್ಯಾವ್ ಟು ಗಿವ್ ಅನ್ ಎಕ್ಸ್ಪ್ಲನೇಷನ್ ವೈ ಇಟ್ ಹಸ್ ಹ್ಯಾಪನ್ಡ್. ನನ್ನ ಫ್ರೆಂಡ್ಸ್ಗಳು ಇಷ್ಟೆಲ್ಲ ಸ್ಮೋಕ್ ಮಾಡ್ತಾರೆ, ಅವ್ರಿಗೆ ಯಾಕೆ ಬರಲಿಲ್ಲ, ನನಗೆ ಬಂತು ಅಂತ ಹೇಳ್ತಾರೆ. ಇಟ್ಸ್ ಆಲ್ ಕಾಮನ್ ಕ್ವಶನ್ಸ್. ಬಟ್ ಇವತ್ತು ನಿಮ್ಗೆ ಬಂದರೆ ನಾಳೆ ಅವ್ರು ಬರ್ತದೆ, ನಾನು ಬರಬೇಕು ಅಂತ ಇಲ್ಲ. ಬಟ್ ದಿಸ್ ಇಸ್ ಯು ಅಡ್ವೈಸ್ ದೆಮ್ ಸ್ಟಾಪ್ ಸ್ಮೋಕಿಂಗ್. ದಿಸ್ ಇಸ್ ಒನ್ ವೇ. ಬಟ್ ವಿ ಹ್ಯಾವ್ ಟು ಬ್ರೇಕ್ ದ ನ್ಯೂಸ್. ಬಟ್ ಫಸ್ಟ್ ಒಂದು ವಾರ ದೇ ಆರ್ ಇನ್ ಡಿನೈಲ್ ಮೋಡ್. ದೇ ವಿಲ್ ಸೇ ನನ್ನ ಕ್ಯಾನ್ಸರ್ ಇಲ್ಲ ಅಂತಲೇ ಹೇಳ್ತಾರೆ ಅವರು. ನೀವು ಎಷ್ಟು ಹೇಳಿದ್ರು ದೇ ವಿಲ್ ನಾಟ್ ಆಕ್ಸೆಪ್ಟ್ ಇಟ್. ಆಮೇಲೆ ಕನ್ವಿನ್ಸ್ ಮಾಡಿ ದೆನ್ ದೇ ವಿಲ್ ಕಮ್ ಟು ದಿಸ್. ಇಲ್ಲ ನಮ್ಗೆ ಯಾವ ಟ್ರೀಟ್ಮೆಂಟ್ ಬೇಡ ಡಾಕ್ಟ್ರೆ, ನಾನು ಸತ್ರು ಪರವಾಗಿಲ್ಲ. ದಿಸ್ ಇಸ್ ಅ ಕಾಮನ್ ಕಮ್ಯುನಿಕೇಷನ್ ಹ್ಯಾಪನ್ಸ್. ದೆನ್ ಕೆಲವರು, ಡಾಕ್ಟ್ರೆ ನನಗೆ 1 ವರ್ಷ ಕೊಡಿ, ನನ್ನ ಮಕ್ಕಳಿಗೆ ಸೆಟಲ್ ಮಾಡಬೇಕು, ಇದು ಮಾಡಬೇಕು, ನನಗೆ ಸಮ್ ಥಿಂಗ್ಸ್ ಹ್ಯಾವ್ ಟು ಫಿನಿಶ್. ದೀಸ್ ಆರ್ ಥಿಂಗ್ಸ್. I have I told you, I have one Mitra Cancer, one of my, this thing, one of the, where you're raising the fund. Actually, that has been started by me and my patient. Oh. I started this he was my patient in 2005 ಅಲ್ಲಿ, when I was in St. John's ಅಲ್ಲಿ ಇದ್ದಾಗ ನಾನು ಶುರು ಮಾಡಿದ್ದು. He used to do counseling for the newcomers. He only in HCG hospital ಮಾಡ್ತಾ ಇದ್ರು. Now he wants to do for a bigger community. He still does the counseling for the newcomers. He had a passion. He was a HR manager in IML, ಯಾವುದೋ ಒಂದು ಕಂಪ್ನಿಯಲ್ಲಿ, ಒಂದು ಬಿಗ್ ಕಂಪ್ನಿ. ವಾಸ್ HR ಮ್ಯಾನೇಜರ್, ಇಂಟೆಲ್ಲಲ್ಲಿ ಇದ್ರು ಅವರು. ಅವರು ರಿಕ್ವೆಸ್ಟ್ ಮಾಡಿ, ಡಾಕ್ಟರ್ ನಂಗೆ 1 ವರ್ಷ ನಂಗೆ ಟೈಮ್ ಕೊಡಿ, ಐ ಹ್ಯಾವ್ ಅ ಪ್ಯಾಷನ್, ಐ ವಾಂಟ್ ಟು ಮೇಕ್ ಸಮ್ ಫೋಟೋಗ್ರಫಿ ಆ್ಯಂಡ್ ಆಲ್ ದೋಸ್. 1 year ಆದಮೇಲೆ ಏನಾದರೂ ಪರವಾಗಿಲ್ಲ ಅಂತ ಈ ಸ್ಟಿಲ್ ವಿತ್ ಮೀ, ಟಚ್ ವಿತ್ ಲೈಕ್ ಆ ಥರ. ಸೊ ದೇ ಹ್ಯಾವ್ ಸಮ್ ಪ್ಯಾಷನ್. ಸಿ ಕ್ಯೂರಬಲ್, ಬಟ್ ಇನಿಷಿಯಲ್ ನಾವು ಹೇಳಿದ್ರೆ ನೋಬಡಿ ವಿಲ್ ಟ್ರಸ್ಟ್ ಅಸ್. ಸೊ me telling and that cancer patient telling, there are a lot of differences. Yes. Because he has gone through chemotherapy, he has gone through surgery, he has gone with radiation. He can convince the patient much better way than we can counsel, but he is a better tool than me. ಸರ್, ಯು ಸೆಡ್ ಲೈಕ್ ರೀಸೆಂಟ್ಲಿ ಯಾರು ಕ್ಯಾನ್ಸರ್ ಅಂತ ಕ್ಯೂರಬಲ್ ಆಗಿರ್ತಾರೆ, ಅವ್ರು ಓಪನ್ ಅಪ್ ಆಗಿ ಹೇಳ್ಕೊಳ್ಳಲ್ಲ ನಂತರ ಕ್ಯಾನ್ಸರ್ ಇದೆ ಅಂತ. ಸೊ ಅಂಥ ಪೇಷಂಟ್ಸ್ಗಳಿಗೆ ನೀವು ಏನು ಹೇಳ್ತೀರಾ ಸರ್? ಬಿಕಾಸ್ ಲೈಕ್ ಎಷ್ಟೋ ಕ್ಯಾನ್ಸರ್ಸ್ ಇಂದ ಸಫರ್ ಆಗ್ತಿರೋ ಪೇಷಂಟ್ಸ್ಗಳಿಗೆ ಅವರು ಕ್ಯೂರ್ ಆಗಿದ್ದಾರೆ ಅಂತ ಅವ್ರು ಏನೇನು ಪ್ರೊಸೀಜರ್ ಹೋಗ್ತಿದ್ರು, ಬಿಕಾಸ್ ಅವರೇ ಲೈಕ್ ಪ್ರೂಫ್ ಆಗಿ ನಿಂತಿರೋವಾಗ ಕ್ಯೂರ್ ಆಗಿದ್ದೀನಿ ಅಂತ ಹೇಳುವಾಗ, ಡೋಂಟ್ ಯು ಥಿಂಕ್ ಲೈಕ್ ಅವ್ರು ಓಪನ್ ಅಪ್ ಆದ್ರೆ ಅದರ್ ಪೀಪಲ್ ವಿಲ್ ಬಿ ಲೈಕ್, we have taken up this matter. We have started a group called Pink Hope Group ಅಂತ ಹೇಳಿ. Pink Hope Group. Okay. They are the cancer. We don't call them cancer survivors. We call them cancer victors. Right. Okay. We have formed a group. They come every week. They talk to the patients in the treatment area. They go and do the counseling. Counseling ಅಂದರೆ ಹೆದರ್ಕೋಬೇಡಿ ಅಂತೆಲ್ಲ, ಏನಾಗ್ತದೆ, what way they can help. So they are the people. We have already formed some help group. So this has been happening. Most of the hospitals are doing. Every hospital has a registry where they have this patient help group ಅಂತ ಇದೆ, ಮಾಡ್ಕೊಂಡಿದ್ದೀವಿ ನಾವು. ಸರ್, ಇನ್ನೊಂದು ಲೈಕ್ ಎಮೋಷ್ನಲಿ ಮತ್ತು ಸೈಕಾಲಜಿಕಲ್ ಡಿಸ್ಟ್ರೆಸ್ ಇನ್ ದ ಪೇಷಂಟ್ಸ್ನ ನೀವು ಹೇಗೆ ಹೊರಗೆ ತರ್ತೀರಾ ಸರ್? ಅದೇ ಒಂದು ಹೇಳಿದ್ನಲ್ಲ, ಕಮ್ಯುನಿಕೇಷನ್ ಪ್ಲಸ್ ವಿ ಹ್ಯಾವ್ ಅ ಸೈಕೋ ಆಂಕಾಲಜಿ. ಪೇಷಂಟ್ಗೆ ನಾವು ಮಾತಾಡ್ತೀವಿ, ಸೈಕಾಲಜಿ ಕೌನ್ಸಿಲರು ಮಾಡ್ತೀವಿ. ದೆನ್ ಸಿ ದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಡಸಂಟ್ ಹ್ಯಾಪನ್ ವಿತ್ ಒನ್ ಪರ್ಸನ್, ನಾಟ್ Belliappa or XYZ. Exactly. It's a team. See, I have excellent, in my department I have about 6-7 doctors are there. When I talk to them, like, not only that's my doctor group, then we have a physicist group, then we have a technology group. Now other ವಾರಕ್ಕೆ ಒಂದ್ಸತಿ ಎರಡು ಸತಿ ನೋಡ್ತೀವಿ, ಟೆಕ್ನಿಷಿಯನ್ ಎವ್ರಿ ಡೇ ನೋಡ್ತಾರೆ. So I call them and I usually give them a pep talk, make them understand.
So you are not dealing with a regular patient, something which is a chronic disease or life threatening. So you have to communicate to the patient, like, just say one smile quote, but good morning ಹೇಳೋದ್ರಲ್ಲಿ ಏನು, you're not going to lose anything. You have to communicate such a way. Second is, I tell them, if the patient is not there, I don't have a job, you don't have a job. Exactly. So that's very important actually. See, we are all here because of the patient. ಇಲ್ಲದ್ರೆ ನಮಗೆ ಇಲ್ಲಿ ಇರೋಂಥ ಅಗತ್ಯ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಗೆಟ್ ಅ ಸ್ಯಾಲ್ರಿ, ನಥಿಂಗ್. ಸೊ ದೇ ಆರ್ ದಟ್. ಸೊ ಯು ಹ್ಯಾವ್ ಟು ದಟ್ ಕಮಿಟ್ಮೆಂಟ್ ಬೇಕಾಗುತ್ತೆ. ನಾವು ಎಸ್ಪೆಷಲಿ ನಮ್ಮ ಸ್ಪೆಷಾಲಿಟಿ ಅಂತೂ ಭಾಳ ಕಮಿಟ್ಮೆಂಟ್ ಬೇಕಾಗುತ್ತೆ. ಯು ಹ್ಯಾವ್ ಟು ಹ್ಯಾವ್ ದ ಪೇಷನ್ಸ್ ಟು ಲಿಸನ್ ಟು ದೆಮ್. ನಾನು ಹೇಳಿದಾಗೆ ಪೇಷಂಟ್ ಎಷ್ಟೋ ದೂರದಿಂದ ಬರ್ತಾರೆ, ಅವ್ರು ಏನೇನೋ ಹೇಳಬೇಕು ಅಂತ ಇರ್ತಾರೆ. ನಮ್ಮ ಹತ್ರ ಬಂದಾಗ ಅವ್ರು ಮರ್ತೋಗ್ಬಿಡ್ತಾರೆ ಕೆಲವರು. ಯಾಕಂದರೆ ಫಸ್ಟ್ ಟೈಮ್ ಡಾಕ್ಟರ್ ನೋಡೋದು, ಅದು ಪಟ್ನಕ್ಕೆ ಬರ್ತಾರೆ. ಸೊ ಯೂಶ್ವಲಿ ಐ ಆಸ್ಕ್ ದೆಮ್, ನೆಕ್ಸ್ಟ್ ನಾಳೆ ಬರಬೇಕಾದ್ರೆ ಎಲ್ಲ ಒಂದು ಲಿಸ್ಟ್ ಬರ್ಕೊಂಬರ್ರಿ, ಓದ್ರಿ ಅಂತ ಹೇಳ್ತೀನಿ. ಡೋಂಟ್ ಫೀಲ್ ಬ್ಯಾಡ್. ಸೊ ದಟ್ ವೇ ಯು ಹ್ಯಾವ್ ಟು ಕಮ್ಯುನಿಕೇಟ್ ಟು ದೆಮ್. ಸೊ ಕಾನ್ಫಿಡೆನ್ಸ್, you give them 2-3 confident word, they will be a different person next time. That gives a positive energy. Throughout positive carry ಮಾಡಿದಾಗ they have a different I've seen this positive bandi, the patients who are positive, they get cured much better than negative patients. There is something called some cells which will start fighting. People who have a positive thoughts, they do much better than patients who are pessimistic. Optimistic patients, they do very well. ಮ್ಯಾನಿಫೆಸ್ಟ್ ಮಾಡ್ಕೊಂತಿರ್ತಾರೆ, ನನಗೆ ಕ್ಯೂರ್ ಆಗುತ್ತೆ ಅಂತ. ಸೊ ಡು ಯು ಥಿಂಕ್ ಪಾಸಿಟಿವ್ ಕೈಂಡ್ ಆಫ್ ಆಟಿಟ್ಯೂಡ್, ಥಿಂಕಿಂಗ್ ದಟ್ ಹೌದು ನಾನು ಕ್ಯೂರ್ ಆಗ್ತೀನಿ ಅಂತ ಹೇಳೋದು, ಪ್ರಾಬಬ್ಲಿ ಅವ್ರ ವಿಲ್ ಕಾನ್ಫಿಡೆನ್ಸ್ ಅವ್ರನ್ನ ಕ್ಯೂರ್ ಮಾಡೋ ಚಾನ್ಸಸ್ ತುಂಬಾ ಇದೆ ಅಲ್ವಾ? So many things, not only cancer, so many diseases, like, the positive things has got a mind or matter is a very big subject by itself. Like we ask them, people go for meditation. I am from in Hindu missionary school. I studied in Ramakrishna Ashram. We do practice so many things. So it has got a positive thought, and it helps in patient, like, come out in a better way. Sir, 33 years of service is not at all a small journey. You have seen multiple patients, multiple cases. ಈ 33 years of journeyಯಲ್ಲಿ ನಿಮಗೆ ತುಂಬ ಕಾಂಪ್ಲೆಕ್ಸ್ ಸಿಚುಯೇಷನ್ ಅಥವಾ ತುಂಬ ಕಾಂಪ್ಲೆಕ್ಸ್ ಪೇಷಂಟ್, ಎಲ್ಲೋ ಒಂದು ಕಡೆ ಕೆಲವೊಂದು ಪೇಷಂಟ್ನ ಕಳ್ಕೊಂಡಾಗ ನಿಮಗೂ ಅಷ್ಟೇ ಆಗಿರುತ್ತೆ. ಬಿಕಾಸ್ ಬಿಂಗ್ ಅ ವೆರಿ ಪೀಪಲ್ ವಿಲ್ ಸೇ ದಟ್ ವೈದ್ಯರನ್ನ ನಾವು ದೇವ್ರ ಥರ ನೋಡ್ತೀವಿ, ಅವ್ರು ಮತ್ತೊಂದು ಜೀವ ಕೊಡ್ತಾರೆ ನಮಗೆ ಅಂತ ಹೇಳ್ತೀವಲ್ವ. ಈ ಒಂದು 33 yearsಲ್ಲಿ ಕಾಂಪ್ಲೆಕ್ಸ್ ಸಿಚುಯೇಷನ್ ಅಥವಾ ನಿಮಗೆ ತುಂಬ ಕುಗ್ಸಿರೋ ಅಂಥದ್ದು ಏನಾದ್ರು ಸಿನಾರಿಯೋಸ್ ಇದೆಯಾ ಸರ್? ಸುಮಾರು ಇದ್ದಾವೆ ಅದು, ಬಟ್ ವಿ ವಿಲ್, as the day goes by, as the time heals, and as the day go by. I had a very good friend's brother I was treating. My friend in our brother, he had become very close to me. He had a brain tumor. He could stay with me for 16 years. When I lost him, I felt bad, like, but I could do whatever. Money was not a criteria for him. I guess more incident ಬರುತ್ತೆ ಕೆಲವು ಟೈಮಲ್ಲಿ. ನಾವು we are also human beings. ಕೆಲವು ನಾವು ಭಾಳನೇ ಕಾನ್ಫಿಡೆನ್ಸ್ ಕೊಟ್ಟಿರ್ತೀವಿ, ನೋಡ್ರಿ ಇದೆಲ್ಲ ಆಗುತ್ತೆ. ಕೆಲವು ಟೈಮ್ ಇಟ್ ಕಮ್ಸ್ ಬ್ಯಾಕ್ ರಿಕರೆನ್ಸ್. I really don't know what I missed out. Whole that day, or maybe couple of days to get out, ನಾನು ಏನಾದ್ರು ಮಿಸ್ ಮಾಡಿದ್ನಾ, we go back and I call my colleagues, ಏನಾಯಿತು, ಯಾಕೆ ಆಗಿರ್ಬೋದು. These are things we have to discuss. Happens, ಇದು ಎವ್ರಿ ಪ್ರೊಫೆಷನ್ ಇರುತ್ತೆ, but we can't brush aside. That may be a learning curve for a new patient. ಅದಿರುತ್ತೆ. ಸುಮಾರು ಇನ್ಸಿಡೆಂಟ್ಸ್ ಈಗ ಆಗಿರುತ್ತೆ. ಕೆಲವು ಟೈಮಲ್ಲಿ patients want to, like, want to build up a career. That's the time they get malignancy. And they'll be looking for so many things in life. I don't know how to counsel them. Now, ಎಷ್ಟು ಹೇಳಿದ್ರು they will not trust us. And they may be the young age, 30 years, 20, 30 years. They'll have so many dreams in their life. ಅವನ್ನೆಲ್ಲ ಹೆಂಗೆ ಕೌನ್ಸಿಲ್ ಮಾಡೋದು ಭಾಳ ಕಷ್ಟ. That's a challenging for you. It's challenging. ಆವಾಗ when we are talking to them, they are fine. And then one more incident I remember was like, there was one young girl behind the nose, nasopharyngeal carcinoma ಅಂತ ಒಂದಿತ್ತು. I was treating that girl, a Muslim girl. I was treating her. 18 ವರ್ಷ ಆಯಿತು. ಡಾಕ್ಟ್ರೇ, ನೀವು ಬೇರೆ ಎಲ್ಲಾದರೂ ಹಾಸ್ಪಿಟಲ್ಗೆ ಬರ್ತೀರಾ ಅಂತ ಕೇಳಿ. ಯಾಕಮ್ಮ ಅಂತ ಕೇಳಿ. ಇಲ್ಲ, I don't want to be seen in a cancer hospital. I want to get my daughter married. Okay. The mother is so much concerned about her daughter. ಸೊ ನಾನು ಇಲ್ಲಿ ನೋಡಿದ್ರೆ ನನ್ನ ಮಗಳಿಗೆ ಯಾರು ಈ ಥರ ಎಲ್ಲ ಸಿಚುವೇಶನ್ ಇರುತ್ತೆ. ಲೈಕ್ ಹೌ ಟು ವೆರಿ ಎಮೋಷನಲ್ ಬಾಂಡಿಂಗ್ ಆಗಿಬಿಡುತ್ತೆ. ಮೋಸ್ಟ್ 7-8 years I treated her. ಹಾಗೆ ಸುಮಾರು ಇನ್ಸಿಡೆಂಟ್ ಇರ್ತವೆ. ಈಗ ನಮ್ಮ ಇವರು ಅಮರ್ ಭಾಸ್ಕರ್ನ ಹೇಳಿದ್ನಲ್ಲ, ನನ್ನ ಪೇಷಂಟ್ ಹೂ ಸ್ಟಾರ್ಟೆಡ್ ದಿಸ್ ಥಿಂಗ್.
ಮೀನ್ ಲೈಕ್ ಈಸ್ ಸೋ ಪ್ಯಾಷನೇಟ್. ಅವ್ರು ಅಷ್ಟು ಮಾಡ್ಬೇಕು, ನಾನು ಮಾಡೋಕ್ಕಾಗಲ್ಲ ಅಂತ ಅನಿಸಲ್ಲ. ಮೀನ್ ಫ್ರಮ್ ಮೈ ಬಿಸಿ ಶೆಡ್ಯೂಲ್ ಐ ಗೋ meet up and fundraising. Chowde Memorial, 1,000 people came for the function. I mean, those things like, I mean, there are so many people do much more than we people. So there is a way, there are the motivators. Our patients are motivators first do much more. 60 ಆಯಿತು, ರಿಟೈರ್ ಆಗೋಣ ಅಂತಿದೆ, ಬಟ್ like I feel like because of them, it's not the question of money or anything. That because passion, of the patient, they have a trust on you and your passion towards it. So one more thing, ಇವಾಗ ಯು ಟೋಲ್ಡ್ ಕಾನ್ಸೆಪ್ಟ್ ಲೈಕ್ ಲೈಫ್ ಸ್ಟೈಲ್ ಬಗ್ಗೆನೂ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಅಂತ, ಟು ಅವಾಯ್ಡ್ ಆಲ್ ದಿಸ್ ಅನ್ನೆಸೆಸರಿ ಟೆನ್ಷನ್ಸ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಯಾವ ರೀತಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಸರ್ ಅವರು? ಇಟ್ಸ್ ನಾಟ್ ಅಬೌಟ್ ದ ಮನಿ ದೇ ಹ್ಯಾವ್, ಮನಿ ಇಲ್ಲದೇ ಇದ್ರೂ ಸಹ ಅಟ್ ದ ಎಂಡ್ ಆಫ್ ದ ಡೇ ದ ಪಾಸಿಟಿವ್ ಆ್ಯಟಿಟ್ಯೂಡ್ ಆಗಿರ್ಬೋದು, ಆ ಥರ ಎಲ್ಲ ಬೇಕಾಗುತ್ತೆ. ಸೊ ಫುಡ್ ಇಂಟೇಕ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಆ್ಯಂಡ್ ಅದು ಯಾವ ರೀತಿ ನೀವು ಜನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೆಲವು ಟೈಮಲ್ಲಿ ನಾವು ಪೇಷಂಟ್ಗೆ ಹೇಳ್ತೀವಿ, ಬಿಕಾಸ್ ಪೀಪಲ್ ಹ್ಯಾವ್ ಆಲ್ರೆಡಿ ಹ್ಯಾವ್ ಡಿಸೀಸ್ ಡಿಫಿಕಲ್ಟ್, ಲೈಕ್ ಅವ್ರ ಫ್ಯಾಮಿಲಿಯವ್ರಿಗೆ ಕೆಲವು ಟೈಮಲ್ಲಿ ನಾವು ಕೌನ್ಸಿಲ್ ಮಾಡಿದಾಗ ಹೇಳ್ತೀವಿ, ಕೇಳ್ತಾರೆ ಯಾಕೆ ಇವ್ರಿಗೆ ಹೆಂಗೆ, ನಮ್ಮ ಯಜಮಾನಿಗೆ ಯಾಕೆ ಹಿಂಗೆ ಬಂತು, ನಮ್ಮ ಇವರಿಗೆ ಬ್ರದರ್ಗೆ ಹಿಂಗೆ ಯಾಕೆ ಬಂತು. ಸೊ ಐ ಟೆಲ್ ದೆಮ್ ಚೇಂಜ್, ಆ್ಯಂಡ್ ಹೂ ಆರ್ ಆಲ್ರೆಡಿ ಆನ್ ಸಮ್ ಹ್ಯಾಬಿಟ್ಸ್ ವಿ ಟೆಲ್ ದೆಮ್ ಟು ಸ್ಟಾಪ್ ಇಟ್, ದಟ್ ವಿಚ್ ದೇ ಯೂಶ್ವಲಿ ದೇ ಡೂ ಇಟ್. ಬಟ್ ಇದೆಲ್ಲ ಆಗುತ್ತೆ, ಬಟ್ ಸಿ ಆಲ್ ದಿಸ್ ಥಿಂಗ್ಸ್ ಐ ಫೀಲ್ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ದ ಸ್ಕೂಲ್ ಲೆವೆಲ್. ಲೈಕ್ ನಮ್ಮ ಸ್ವಚ್ಛ ಭಾರತ್ ಅಂತ ಹೇಳಿದ್ವಿ, ಆಲ್ರೆಡಿ 8-10 years ಆಯಿತು. You can see some change, but people should get involved in this thing. It's not that the individual cannot. It has to come from the ಮನೆಯಲ್ಲೇ ಅದು ಬರಬೇಕು. Food habits, timely food, so many things like going for a walk, so many things that we have. But everybody gets back into the money only. Like they importance of the life, our health ಬಗ್ಗೆ ಸ್ವಲ್ಪ ಜಾಗೃತಿ ತಗೊಂಡ್ರೆ ಐ ಥಿಂಕ್ ದೇ ವಿಲ್ ಬಿ ಮಚ್ ಬೆಟರ್ ಆಫ್ ದೆನ್ ಕಾಯಿಲೆ ಬಂದಮೇಲೆ ಅಯ್ಯೋ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಗೋಯಿಂಗ್ ಫಾರ್ ಅ ವಾಕ್, ಮೀನ್ ಲಾಟ್ ಆಫ್ ಗ್ರೀನ್ಸ್ ಇನ್ ದರ್ ಫುಡ್ ಹ್ಯಾಬಿಟ್ಸ್, ಸ್ಪ್ರೌಟ್ಸ್, ಮತ್ತು ಮೀನ್ ಲೈಕ್ ಎಸ್ಪೆಷಲಿ ಮೀನ್ ಔಟ್ಸ್ಕರ್ಟ್ ನಮ್ಮ ಬ್ಯಾಂಗ್ಳೂರ್ದು ಅಮೌಂಟ್ ಆಫ್ ಪೊಲ್ಯೂಷನ್ ಇಸ್ ದೇರ್, ಲೈಕ್ so these things, I mean, I know the government has to do something about it also. As an individual, how much we can do, we can do. Can, I mean, give some tips to the people, but they have to follow. Finally, it has to come from individual. ಸರ್, ಟ್ರೀಟ್ಮೆಂಟ್ ರಿಲೇಟೆಡ್ ಅಂತ ಬರುವಾಗ ಯು ಟೋಲ್ಡ್ ಕೀಮೋಥೆರಪಿ ಇದೆ, ಆ್ಯಂಡ್ ಯು ಟೋಲ್ಡ್ ರೇಡಿಯೇಷನ್ ಆಂಕಾಲಜಿಸ್ಟ್ ಅಂತ ಬರುತ್ತೆ. ಸೊ ವಿಚ್ ಡು ಯು ಪ್ರಿಫರ್ ಇಟ್ ಈಸ್ ಬೆಸ್ಟ್ ಸರ್? ಬಿಕಾಸ್ ಅಥವಾ ಎಲ್ಲ ಒಂದೊಂದು ಟ್ರೀಟ್ಮೆಂಟ್ಸ್ಗಳು ಅಷ್ಟೇ ಇಂಪಾರ್ಟೆಂಟ್ ಮೇಜರ್ ರೋಲ್ ಪ್ಲೇ ಮಾಡುತ್ತಾ, ಅಥವಾ ಲೈಕ್ ಅದು ಬೆಸ್ಟ್ ಇದು ಬೆಸ್ಟ್ ಅಂತ ಏನಾರು ಇದೆಯಾ ಸರ್? ಸಿ ದ ಸ್ಟೇಜಿಂಗ್ ಇಸ್ ಇಂಪಾರ್ಟೆಂಟ್. ಸ್ಟೇಜಿಂಗ್ ಮಾಡಿದ್ಮೇಲೆ ನಾವು ಬಯಾಪ್ಸಿ ಮಾಡಿದ್ಮೇಲೆ ವಿಲ್ ಸಿ ವಾಟ್ ಟೈಪ್ ಆಫ್ ಕ್ಯಾನ್ಸರ್ ಇಸ್ ನಾಟ್ ಅ ಸಿಂಗಲ್ ಎಂಟಿಟಿ. ಓಕೆ, ಅದು ಇವಾಗ ಫಾರ್ ಎಕ್ಸಾಂಪಲ್ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ತಗೊಳ್ಳಿ, ಅಡಿನೋಕಾರ್ಸಿನೋಮಾ ಅಂತ ಹೇಳ್ತೀವಿ, ನ್ಯೂರೋ ಎಂಡೋಕ್ರೈನ್ ಅಂತ ಹೇಳ್ತೀವಿ. ಅಡಿನೋಕಾರ್ಸಿನೋಮಾಗೆ ನಾವು ಹಾರ್ಮೋನ್ ಥೆರಪಿ ಆ್ಯಂಡ್ ರೇಡಿಯೇಷನ್ ಕೊಡ್ತೇವೆ. ಎಂಡೋಕ್ರೈನ್ಗೆ ಬರೀ ಕೀಮೋಥೆರಪಿ ಇಸ್ ಓನ್ಲಿ. ಸೊ ಪೆಥಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಲಂಗ್ಗೆ ನಾವು ಬಯಾಪ್ಸಿ ತೆಗಿತೀವಿ, ಅದರೊಳಗೆ ಸ್ಮಾಲ್ ಸೆಲ್ ಆ್ಯಂಡ್ ನಾನ್ ಸ್ಮಾಲ್ಸ್ ಅಂತ. ಸ್ಮಾಲ್ ಸೆಲ್ಗೆ ಕೀಮೋಥೆರಪಿನೇ ಕೊಡಬೇಕಾಗತ್ತೆ, ನಾನ್ ಸ್ಮಾಲ್ ಸೆಲ್ಗೆ ರೇಡಿಯೇಷನ್ನು ಅಲಾಂಗ್ ವಿತ್ ಕೀಮೋಥೆರಪಿ ಕೊಡ್ತೀವಿ. ಸೊ ಆಲ್ ಡಿಪೆಂಡ್ಸ್ ಅಪಾನ್ what type of cancer, one thing, and all three has got a important place: the surgical, the medical, the radiation. They're all combined. It's not an individual. Nobody takes the credit for this thing. It's a combination of everything. Breast ಗೆ ನಾವು ಆಪ್ರೇಟ್ ಮಾಡ್ತೀವಿ, ಆಪ್ರೇಟ್ ಮಾಡಿ the whole thing will send for testing. ಅಲ್ಲಿ ಕಳಿಸಿದಾಗ ದಟ್ ಸ್ಪೆಸಿಮನಲ್ಲಿ ನಾವು ಸಿಂಪಲ್ ಟೆಸ್ಟ್, ಮೊದಲಾದ್ರೆ ಕ್ಯಾನ್ಸರ್ ಮಾತ್ರ IDC, ಇವಾಗ ಸ್ಪೆಷಲ್ ಟೆಸ್ಟ್ಗಳು ಮಾಡ್ತೀವಿ. ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತ ಮಾಡ್ತೀವಿ. ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ ಟೈಪ್ ಇದಕ್ಕೆ ಕೀಮೋಥೆರಪಿ ಕೊಡಬೇಕಾ, ಹಾರ್ಮೋನ್ ಥೆರಪಿ ಕೊಡಬೇಕಾಗತ್ತೆ ಅಂತ. ಸೊ ಅದನ್ನು ನೋಡಿಕೊಂಡು ಅದು ಮುಗಿದ ಮೇಲೆ ರೇಡಿಯೇಷನ್. ಸೊ ಸರ್ಜನ್ ಹ್ಯಾಸ್ ಅ ರೋಲ್, ಮೆಡಿಕಲ್ ಆಂಕಾಲಜಿಸ್ಟ್, ಕೀಮೋಥೆರಪಿ ಹ್ಯಾಸ್ ಅ ರೋಲ್, ಆ್ಯಂಡ್ ರೇಡಿಯೇಷನ್ ಆಲ್ಸೋ ಹ್ಯಾಸ್ ಅ ರೋಲ್. ಸೊ ಇಟ್ಸ್ ಡಿಪೆಂಡಿಂಗ್ ವಾಟ್ cancer, what stage, what type of cancer, all matters in, it's a combination treatment of all three. ಓಕೆ ಸರ್, ಇಷ್ಟು ಇನ್ಫಾರ್ಮೇಷನ್ ಹೇಳಿದ್ರೆ ಅಲ್ವಾ, ಇವಾಗ ಕೀಮೋಥೆರಪಿ, ರೇಡಿಯೋಥೆರಪಿ, ಇಮ್ಯುನೋಥೆರಪಿ, ಈ ಮೂರಕ್ಕೂ ಇರೋ ಡಿಫ್ರೆನ್ಸಸ್ ಏನಿದೆ ಸರ್? ರೇಡಿಯೇಷನ್, ಈಗ ಸರ್ಜರಿ ಮತ್ತು ರೇಡಿಯೇಷನ್ ಇಸ್ ಫಾರ್ ಲೋಕಲ್ ಕಂಟ್ರೋಲ್. ಫಾರ್ ಎಕ್ಸಾಂಪಲ್ ಯುಟ್ರೆಸ್ ಇದೆ, ಯುಟ್ರೆಸ್ ರಿಮೂವ್ ಮಾಡ್ತಾರೆ, ಕಣ್ಣು ಕಾಣೋದೆಲ್ಲ ಡಾಕ್ಟರ್ ತೆಗೆದುಬಿಡ್ತಾರೆ, ಸರ್ಜನ್. ಓಕೆ.
ಕಣ್ಣಿಗೆ ಕಾಣ್ತ ಕಣ್ಣುಗಳು ಇರ್ತವೆ, ಅದಕ್ಕೆ ಸಿ ಟಿ ಪೆಟ್ ಏನು ಮಾಡಿದ್ರು ಕಣ್ಣಿಗೆ ಕಾಣೋದಿಲ್ಲ. ಅದನ್ನು ಹೋಲ್ ಬಯಾಪ್ಸಿ ಕಳಿಸಿದಾಗ ಅಲ್ಲಿ ಏನಾದರೂ ಕಣ್ಣು ಕಾಣ್ತಗಳು ಇರುತ್ತೆ ಅಂತ ಆ ಬಯಾಪ್ಸಿ ರಿಪೋರ್ಟ್ ನೋಡಿಕೊಂಡು ಅಲ್ಲಿ ಕಣ್ಣು ಕಾಯಿಲೆ ಮತ್ತೆ ಬರ್ಕೊಳ್ಳದೆ ಇರಲಿ ಅಂತ ಹೇಳಿ ನಾವು ರೇಡಿಯೇಷನ್ ಕೊಡ್ತೀವಿ. ಮೈಕ್ರೋಸ್ಕೋಪಿಕ್ ಡಿಸೀಸ್. ಸೊ ಸರ್ಜರಿ ಹ್ಯಾಸ್ ಗಟ್ ಅ ರೋಲ್ ದೇ. ಮೈಕ್ರೋಸ್ಕೋಪಿಕ್ ಡಿಸೀಸ್ ಏನಿದ್ರೆ ಅವಾಗ ಕೊಡ್ತೀವಿ. ಅದು ಬೈ ಚಾನ್ಸ್ ಇಫ್ ಇಸ್ ಅಗ್ರೆಸಿವ್ ಎಲ್ಲಾದರೂ ರಕ್ತದಲ್ಲಿ ಎಲ್ಲಾದರೂ ಸೇರ್ಕೊಂಡ್ಬಿಟ್ಟಿದ್ರೆ ಕೀಮೊಥೆರಪಿ ಕೊಟ್ಟು ಬೇರೆ ಎಲ್ಲಾದರೂ ಇದ್ದರೆ ಅದನ್ನು ತಡೆಗಟ್ತೀವಿ. ಸೊ ಕೀಮೊಥೆರಪಿ ಈಸ್ ಗಿವನ್ ಥ್ರೂ ದ ಬ್ಲಡ್. ಇವಾಗ ಹೊಸ ಕೀಮೊಥೆರಪಿ ಡ್ರಗ್ಗಳು ಬಂದಿವೆ, ಟ್ಯಾಬ್ಲೆಟ್ ಮೂಲಕನೂ ತಗೋಬೋದು. ಓಕೆ, ದಿಸ್ ಇಸ್ ದ ರೇಡಿಯೇಷನ್, ಸರ್ಜರಿ ಆ್ಯಂಡ್ ಕೀಮೊಥೆರಪಿ. ಇವಾಗ ಇಮ್ಯುನೊಥೆರಪಿ ಅಂತ ಒಂದು ಹೊಸದು ಬಂದಿದೆ. ಇಮ್ಯುನೊಥೆರಪಿ, you build up your own body immunity to start fighting against these cancer cells. So that is coming in a very big way. So usually that is also combination of radiation jotenu they have shown some good results. So radiation kaile id madutte, immunotherapy also starts fighting. The response, the outcome and the cure rates much better. ಸರ್, ಆ್ಯಂಟಿ ಆಕ್ಸಿಡೆಂಟ್ ಫ್ರೂಟ್ಸ್ಗಳಂತ ಹೇಳಿದ್ರಿ. ಲೈಕ್ ನಾನು ನಿಮ್ಗೆ ಆವಾಗಲೇ ಕೇಳಿದೆ ಸರ್, ಯೂಸಿಂಗ್ ದ ಸೋರ್ಸ್ ಆಫ್ ಏನಾದರೂ ಲೈಕ್ ರಿಸರ್ಚ್ಗಳು ಮಾಡಿದ್ದೀರಾ ಅಂತ, ರಿಲೇಟಿಂಗ್ ದಟ್ ಫಾರ್ ದ ಕ್ಯೂರೇಬಲ್. ನೀವು ಹೇಳಿದ್ರಿ ಅದಕ್ಕಿಂತ ಮುಂಚೆ, ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ತೊಗೊಂಡ್ರೆ ಎಸ್ ಇಟ್ ಕಂಪ್ಲೀಟ್ಲಿ ಅವಾಯ್ಡ್, ಬಟ್ ಯು ಟೋಲ್ಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಫೈಟ್ಸ್ ವೆರಿ ವೆಲ್ ಅಂತ ಹೇಳಿ. ಸೊ ಈ ಥರ ಕಂಟೆಂಟ್ ಇಟ್ಕೊಂಡು ಏನಾದರೂ ಲೈಕ್ ನಾನು ಕಿದ್ವಾಯಲ್ಲಿದ್ದಾಗ ನಿಮ್ಗೆ ಗೊತ್ತಿರ್ಬೇಕು, ಗುಡೂಚಿ ಪ್ಲ್ಯಾಂಟ್ ಅಂತ ಬರುತ್ತೆ. ಅದೆಲ್ಲ ವಿಲೇಜಸಲ್ಲಿ ಬರುತ್ತೆ, ಗುಲೂಚಿ ಲೀಫ್ ಆ್ಯಂಡ್ ಬಳ್ಳಿ. ಆವಾಗ ನಮ್ಮ ಕಿದ್ವಾಯಲ್ಲಿ ಒಂದು ಡಾಕ್ಟರ್ ಕುಮಾರಸ್ವಾಮಿ, ಸ್ಟಿಲ್ ರಿಮೆಂಬರ್ಸ್ ನೇಮ್, ಆ ಪೌಡ್ರ್ ಮಾಡಿಬಿಟ್ಟು ದೇ ಡಿಡ್ ಅ ಟ್ರಯಲ್. ಬಟ್ ಅದು ಏನಾಯ್ತು ಅಂತ ಹೇಳಿದ್ರೆ ಭಾಳ ಅಡ್ವಾನ್ಸ್ ಕೇಸ್ಗೆ ಕೊಡ್ತಾಯಿದ್ರು. ಅದು ಒನ್ ಟ್ರಯಲ್ ವಿತ್ ದ ಆಯುರ್ವೇದ ಡಿಪಾರ್ಟ್ಮೆಂಟ್ ಆ್ಯಂಡ್ ರೇಡಿಯೇಷನ್ ವಿ ಆರ್ ಡೂಯಿಂಗ್ ವೆನ್ ಐ ವೇ ಬ್ಯಾಕ್. ಸೊ ಅದರ್ವೈಸ್ ಆ್ಯಸ್ ಇದನ್ನು ನಾವು ಏನೋ ಟೆಸ್ಟನ್ನು ಮಾಡಿಲ್ಲ, ಬಟ್ standard care what is there, we have been giving it. But as a support you after the treatment, we are advising them to go for a lot of colored fruits or antioxidant, because now treatment you would have caused some damage to the cells. So other heal ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಸೊ ಅಟ್ ದ ಎಂಡ್ ಸರ್, ಕ್ಯಾನ್ಸರ್ಸ್ ಪೇಷಂಟ್ಸ್ ಸುಮಾರು ಜನ ಇದ್ದಾರೆ. ಅವರಿಗೆ ನೀವು ಯಾವ ರೀತಿ ಮೋಟಿವೇಟ್ ಮಾಡ್ತೀರಾ? ಯಾವ ಥರ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂತ ಹೇಳ್ತೀರಾ? ಲೈಕ್ ವಾಟ್ ಆರ್ ದ ಫ್ರೂಟ್ಸ್ ಯು ಲಾಸ್ಟ್ ದೆಮ್ ಟು ಕನ್ಸ್ಯೂಮ್? ಅಲಾಂಗ್ ವಿತ್ ದಿಸ್, ಅಟ್ಲೀಸ್ಟ್ ಇಂಟರ್ವ್ಯೂ ನೋಡ್ತಿರೋರು ಅವ್ರಿಗೆ ಒಂದು ಪಾಸಿಟಿವ್ ವೈಬ್ ಬರಬೇಕು. ಬಿಕಾಸ್ ನೀವು ಹೇಳಿದ್ರಿ ಪ್ರತಿಯೊಬ್ಬರು ಮನಸ್ಸಲ್ಲಿ ಅದು ಪಾಸಿಟಿವ್ ವೈಬ್ ಇತ್ತು ಅಥವಾ ವಿಲ್ ಪವರ್ ಇತ್ತು, ನಾನು ಚೆನ್ನಾಗಿ ಕ್ಯೂರ್ ಆಗ್ತೀನಿ ಅನ್ನೋದು ಇತ್ತು ಅಂತ ಹೇಳಿದ್ರೆ, ಯು ಟೋಲ್ಡ್ ಮೆಜಾರಿಟಿ ಕೇಸಸ್ ದೇ ಹ್ಯಾವ್ ಕ್ಯೂರ್ಡ್ ವಿತ್ ದೇರ್ ಓನ್ ವಿಲ್ ಪವರ್ ಅಂತ ಹೇಳಿ. ಸೊ ದೆರ್ ಆರ್ ಮೆನಿ ಕ್ಯಾನ್ಸರ್ ಪೇಷಂಟ್ಸ್ ಹೂ ಆರ್ ಫೈಟಿಂಗ್ ಟುಡೇ ಆ್ಯಂಡ್ ಸ್ಟಿಲ್ ಅವ್ರ ಮೈಂಡ್ಸೆಟಲ್ಲಿ ಇದೆ, ನನಗೇನಾಗುತ್ತೋ ಇಲ್ವೋ, ಬದುಕ್ತೀನೋ ಇಲ್ವೋ, ಹೌ ಲಾಂಗ್ ಇರುತ್ತೆ, ಕ್ಯೂರ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಕಾನ್ಸೆಪ್ಟ್ಸ್ಗಳಿದೆ ಸರ್. ಅಂಥ ಪೇಷಂಟ್ಸ್ಗಳಿಗೆ ಆ್ಯಸ್ ಅ ಬೀಯಿಂಗ್ ಅ ವೆರಿ 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 ಎಕ್ಸ್ಪರ್ಟ್, ಆ್ಯಂಡ್ ನೀವು ನಿಮ್ಮ ಜರ್ನಿ ಸಹ ಹೇಳಿದ್ರಿ ಹೇಗೆ ಅಂತ. ಸೊ ಬೀಯಿಂಗ್ ಅ ವೆರಿ ಎಕ್ಸ್ಪರ್ಟೈಸ್ಡ್ ಡಾಕ್ಟರ್ ವೆನ್ ಇಟ್ ಕಮ್ಸ್ ಟು ದ ಆಂಕಾಲಜಿಸ್ಟ್, ವಾಟ್ ಅಡ್ವೈಸ್ ವುಡ್ ಯು ಗಿವ್ ಟು ದ ಪೀಪಲ್ ಫಾರ್ ದ? ನನ್ನ ಈ 32 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಕ್ಯಾನ್ಸರ್ ಇಸ್ ಅ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್. ಸೊ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡ್ರೆ ದರ್ ಆರ್ ಚಾನ್ಸಸ್ ಯು ಮೇ ಗೆಟ್ ಕ್ಯಾನ್ಸರ್. ಫಾರ್ ಎಕ್ಸಾಂಪಲ್ ಪ್ರಾಸ್ಟೇಟ್ ನಾನು ಹೇಳಿದ್ರೆ 80 ವಯಸ್ಸಲ್ಲಿ ಖಂಡಿತ ಬಂದೇ ಬರುತ್ತೆ ಅಂತ ಹೇಳಿ, ಈ ಕ್ಯಾನ್ ಬಿ ಪೋಸ್ಟ್ಪೋನ್. ಓಕೆ, ದಟ್ಸ್ ದ ಫುಡ್ ಹ್ಯಾಬಿಟ್ಸ್, ಯುವರ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್, ವಾಟ್ ಯು ಈಟ್. ಇವಾಗ ಹೇಳ್ತಾರೆ ಎಲ್ಲ ವೆಜಿಟೇಬಲ್ಗೂ ಪೆಸ್ಟಿಸೈಡ್ ಹಾಕ್ತಾರೆ ಅಂತ ಹೇಳ್ತಾರೆ. ನಾವು ಹಂಗೆ ನೋಡ್ಕೊಡೋದು ಏನು ತಿನ್ನೋದು ಅದು ಕೇಳ್ತಾರೆ, ಸುಮಾರು ಜನ ಕೇಳ್ತಾರೆ. ಸೊ ಮೆನಿ ಟೈಮ್ಸ್ ವಿ ಟೆಲ್ ದೆಮ್ ಲೈಕ್ as much as possible, lot of people grow their own vegetables, organic food. We have to believe, everybody, I believe you, you believe me, everybody believes. It's a trust. So that's one thing. And ಇನ್ನೊಂದು ಇಂಪಾರ್ಟೆಂಟ್ ನನ್ನ ಇದರಲ್ಲಿ ಹೇಳೋದಂದರೆ, ನಾನು ಬಿಫೋರ್ ಐ ಜಾಯಿಂಡ್ ಆಂಕಾಲಜಿ ಐ ಆಲ್ಸೋ ಥಾಟ್ ಕ್ಯಾನ್ಸರ್ ಅಂದರೆ ಇಸ್ ಅ ಡೆತ್ ವಾರೆಂಟ್. ಇಟ್ ಇಸ್ ನಾಟ್ ಸೊ. ಇಟ್ ಈಸ್ ನಾಟ್ ಸೊ. ಕ್ಯಾನ್ಸರ್ ಇಸ್ ಕ್ಯೂರಬಲ್ ಇಫ್ ಡಿಟೆಕ್ಟೆಡ್ ಅರ್ಲಿ. ಒಂದು ಮತ್ತು ವಿಮೆನ್ ಆಫ್ಟರ್ 40 years ಗೆಟ್ ಅ ಮ್ಯಾಮೋಗ್ರಾಮ್ ಡನ್, ಪ್ಯಾಪ್ ಸ್ಮಿಯರ್ ಮಾಡ್ಕೊಳ್ಳಿ. ಅರ್ಲಿ ಡಿಸೀಸ್ ಆದರೆ 100% ಕ್ಯೂರ್ ಆಗುತ್ತೆ. ದಟ್ಸ್ ಒನ್ ಥಿಂಗ್. ಮೆನ್ ಆಫ್ಟರ್ 50 years ಒಂದು ಅಲ್ಟ್ರಾಸೌಂಡು, ಒಂದು ಚೆಸ್ಟ್ ಎಕ್ಸ್ರೇ, ಒಂದು PSA ಲೆವೆಲು, ಸ್ಟೂಲ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಎನಿ ಕೋಲನ್ ಕೇಸಲ್ಲ ವಿ ಕ್ಯಾನ್ ಪಿಕ್ ಅಪ್ ಅರ್ಲಿ ಡಿಸೀಸಸ್, ಕ್ಯೂರಬಲ್ ಡಿಸೀಸ್. ನಿಮ್ಮ ಆರೋಗ್ಯ ಇಂಪಾರ್ಟೆಂಟ್. ಮೆನಿ ಪೀಪಲ್ ಟೆಸ್ಟ್ ಮಾಡಿಸ್ಕೊಳ್ಳೋದಂದ್ರೆ ಹೆದರಿಕೆ, ಅಯ್ಯೋ ನನಗೆ ಕ್ಯಾನ್ಸರ್ ಇದ್ದರೆ ಅಂತ ಹೇಳಿ. ಕ್ಯಾನ್ಸರ್ ಇದ್ದರೂ ಒಂದು ಕ್ಯೂರ್ ಆಗುತ್ತೆ ಅದು, ಬಟ್ ಇಟ್ ಹ್ಯಾಸ್ ಟು ಬಿ ಡಿಟೆಕ್ಟೆಡ್ ಅರ್ಲಿ. ಸೊ ಯುವರ್
your life is in your hand. So how you look into is very important. ಸೊ ಮತ್ತು ಫುಡ್ ಹ್ಯಾಬಿಟ್ ಹೇಳಿದಾಗೆ ಆಗಲೇ ಹೇಳಿದಾಗೆ ಲಾಟ್ ಆಫ್ ಗ್ರೀನ್ಸ್ ರೆಗ್ಯುಲರ್ ಫುಡ್ಡಲ್ಲೂ ಯು ಕ್ಯಾನ್ ಇನ್ಕಾರ್ಪೊರೇಟ್ ಸಮ್ ಆಫ್ ದಿಸ್ ಗ್ರೀನ್ಸ್ ಕಲರ್ಡ್ ಫ್ರೂಟ್ಸು ಆ್ಯಂಟಿ ಆಕ್ಸಿಡೆಂಟ್ಸ್ ಸ್ಪ್ರೌಟ್ಸು ದೇ ಆಲ್ ಕಂಟೇನ್ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್. ಅದನ್ನು ಅಳವಡಿಸ್ಕೊಳ್ಳಿ. ಅದೇ ತಿನ್ನಬೇಕು ಅಂತಿಲ್ಲ, ನಿಮ್ಮ ರೆಗ್ಯುಲರ್ ಆಹಾರದಲ್ಲಿ ಅಳವಡಿಸ್ಕೊಳ್ಳಿ. ರೆಗ್ಯುಲರ್ ವಾಕ್, I'll tell you why walk is important. When you regularly walk, no, the abdominal movements keep compressing and this thing. People have a very good bowel movements. They have less of incidence of bowel cancer, intestine, rectal cancer ಕಮ್ಮಿ ಇರುತ್ತೆ. People who have habitually constipated, they have more rectal cancers. So these all things, and plus to improve your immunity, some yoga practices, meditation, they all help you to build up your immunity that it can fight against this any disease, not only cancer. ಸರ್, ಇನ್ನೊಂದು ಕ್ಯಾನ್ಸರ್ ಪೇಷಂಟ್ಸ್ಗೆ ಏರ್ ಫಾಲ್ ಎಂತಕ್ಕಾಗುತ್ತೆ ಸರ್? ಸ್ಪೆಷಲಿ ಈ ವುಮೆನ್ನಲ್ಲಿ ಏರ್ ಫಾಲ್ ಬಂತು ಅಂತ ಹೇಳುವಾಗ ನಾರ್ಮಲಿ ವುಮನ್ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ದೇರ್ ಲುಕ್ಸ್ ಆಗಿರ್ಬೋದು, ಏನಾಗಿರ್ಬೋದು. ಹೇರ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್ ಫಾರ್ ದ ವುಮೆನ್ಸ್ ಫಾರ್ ದ ಲುಕ್ಸ್. ಸೊ ವೈ ಡಸ್ ಇಟ್ ಹೇರ್ ಫಾಲ್ ಎಂತಕ್ಕಾಗುತ್ತೆ? ಆ್ಯಂಡ್ ಥೆರಪೀಸ್ಗಳು ಸ್ಟಾರ್ಟ್ ಆಗ್ತಿದ್ದಂಗೆ ಏರ್ ಫಾಲ್ಸ್ ನಾರ್ಮಲಿ ದೇ ಶೇವ್ ದರ್ ಹೆಡ್. ಹೌದು. ಸೊ ಏರ್ ಮತ್ತೆ ವಾಪಸ್ ಬರುತ್ತಾ ಅದೇ ಇದ್ರದ್ದಾಗೆ? ಸೊ ಐ ಜಸ್ಟ್ ವಾಂಟೆಡ್ ಟು ಅಪ್ಡೇಟ್. ಗುಡ್ ಕ್ವಶನ್. ಸಿ ಮೇನ್ಲಿ ಕೀಮೊಥೆರಪಿ ಕೊಟ್ಟಾಗ ಹೇರ್ ಫಾಲ್ ಆಗುತ್ತೆ. ಕೀಮೊಥೆರಪಿ ಇಸ್ ನಾಟ್ ಅ ಸಿಂಗಲ್ ಡ್ರಗ್. ನಿಯರ್ಲಿ 25-35 ಕೀಮೊಥೆರಪಿ ಡ್ರಗ್ಸ್ಗಳಿದ್ದಾವೆ, ಲೈಕ್ ಆ್ಯಂಟಿಬಯೋಟಿಕ್ ಥರ. ಸೊ ಫಾರ್ ಎಕ್ಸಾಂಪಲ್ ನಾವು ಲಂಗ್ ಇನ್ಫೆಕ್ಷನ್ ಒಂದು ಆ್ಯಂಟಿಬಯೋಟಿಕ್ ಕೊಡ್ತೀವಿ, ಯೂರಿನರಿ ಟ್ರ್ಯಾಕ್ಟ್ಗೆ ಡಿಫ್ರೆಂಟ್ ಆ್ಯಂಟಿಬಯೋಟಿಕ್ ಕೊಡ್ತೀವಿ. ಹಾಗೆ ಲಂಗ್ ಕ್ಯಾನ್ಸರ್ಗೆ ಬೇರೆ ಕೀಮೊಥೆರಪಿ ಕೊಡ್ತೀವಿ, ಫಾರ್ ಇಂಟೆಸ್ಟೈನಲ್ ಕ್ಯಾನ್ಸರ್ಗೆ ಬೇರೆ ಕೀಮೊಥೆರಪಿ ಕೊಡ್ತೀವಿ. ಸಮ್ ಕೀಮೊಥೆರಪಿ ಹ್ಯಾಸ್ ಅ ಹೇರ್ ಲಾಸ್. ಆಲ್ ಕೀಮೊಥೆರಪಿ ವಿಲ್ ನಾಟ್ ಹ್ಯಾವ್ ಹೇರ್ ಲಾಸ್. ಓಕೆ, ಅದು ಒಂದು. ಎರಡನೇದು, ಇವಾಗ ಆಲ್ ಕೀಮೊಥೆರಪಿ ಇಸ್ ನಾಟ್ ಗಿವನ್ ಇಂಟ್ರಾವೀನಸ್ಲಿ. ಲಾಟ್ ಆಫ್ ಕೀಮೊಥೆರಪೀಸ್ ಹ್ಯಾವ್ ಕಮ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್. ಓಕೆ, ಈ ಕೀಮೊಥೆರಪಿ ಕೊಟ್ಟಾಗ ನಾನು ಹೇಳಿದ್ನಲ್ಲ, ಇಟ್ ವಿಲ್ ಬಿ ಗಿವನ್ ಥ್ರೂ ದ ಬ್ಲಡ್ ಸ್ಟ್ರೀಮ್. ಅದು ನಾಟ್ ಓನ್ಲಿ ಕ್ಯಾನ್ಸರ್ ಸೆಲ್ಸು, ನಾರ್ಮಲ್ ಸೆಲ್ಸ್ನು ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ. ಈ ಬೋನ್ ಮ್ಯಾರೋದಲ್ಲಿ ಕ್ಯಾನ್ಸರ್ ಸೆಲ್ಸ್ನು ಡ್ಯಾಮೇಜ್ ಮಾಡುತ್ತೆ, ನಾರ್ಮಲ್ ಸೆಲ್ನು ಡ್ಯಾಮೇಜ್ ಮಾಡಿದಾಗ ಬೋನ್ ಮ್ಯಾರೋ ಸಪ್ರೆಷನ್ ಆಗುತ್ತೆ. ಈ ಕೀಮೊಥೆರಪಿ ಆ್ಯಕ್ಟ್ಸ್ ಆನ್ ಫಾಸ್ಟ್ ಡಿವೈಡಿಂಗ್ ಸೆಲ್ಸ್. ನಮ್ಮ ಹೇರು ಅಷ್ಟೇ, ನಾವು ಹೇರ್ ಕಟ್ ಮಾಡ್ತೀವಿ, ಇಟ್ ಮ್ಯಾಟ್ರ್ ಆಫ್ ಲೈಕ್ ಇಟ್ ಕಮ್ಸ್ ಬ್ಯಾಕ್ ಮ್ಯಾಟ್ರ್ ಆಫ್ ಇನ್ ಅ ಫ್ಯೂ ಡೇಸ್. It's fast growing. Same with intestine also. It's a fast growing cells. Chemotherapy ಕೊಟ್ಟಾಗ ಕೆಲವರಿಗೆ ಲೂಸ್ ಮೋಷನ್ ಆಗುತ್ತೆ ಬಿಕಾಸ್ ಆಫ್ ದ ಫಾಸ್ಟ್ ಗ್ರೋಯಿಂಗ್ ಸೆಲ್ಸ್ ಗೆಟಿಂಗ್ ಡೆಸ್ಟ್ರಾಯ್ಡ್. ಆ ನ್ಯೂ ಸೆಲ್ ಬಂದುಬಿಟ್ಟು ದ ಸಮ್ ವಿಲ್ಲಸ್ ಅಂತ ಹೇಳ್ತೀವಿ, ವಿಚ್ ಹೆಲ್ಪ್ಸ್ ದ ಅಬ್ಸಾರ್ಪ್ಷನ್ ವಾಟರ್. ಅಬ್ಸಾರ್ಪ್ಷನ್ ಕಮ್ಮಿ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ. ಸೇಮ್ ಥಿಂಗ್ ಇಸ್ ದ ಫಾಸ್ಟ್ ಗ್ರೋಯಿಂಗ್ ಸೆಲ್ಸ್. ಇಲ್ಲಿ ಆ ಗ್ರೋತ್ ಆಫ್ ದ ನ್ಯೂ ಹೇರ್ಸ್ ಆರ್ ಸ್ಟಾಪ್, ದರ್ ಇಸ್ ಅ ಹೇರ್ ಫಾಲ್. ಕೀಮೊಥೆರಪಿ ಮುಗಿದಂಗೆ ವಿತಿನ್ ಅಬೌಟ್ 2-3 weeks ದೇ ವಿಲ್ ಸ್ಟಾರ್ಟ್ ಗ್ರೋಯಿಂಗ್. ಸೊ ಇದನ್ನು ಕೆಲವು ಟೈಮಲ್ಲಿ ಇವಾಗ ಹೊಸ ಟೆಕ್ನಿಕ್ ಬಂದಿವೆ. ದರ್ ಈಸ್ ಸಮಥಿಂಗ್ ಕಾಲ್ಡ್, ಒಂದು ಬ್ರೈನಿಗೆ ಕೂಲ್ ಮಾಡಲಿಕ್ಕೆ ಒಂದು ಹೆಲ್ಮೆಟ್ ಬರುತ್ತೆ. ಕೀಮೊಥೆರಪಿ ಕೊಡಬೇಕಾದ್ರೆ ಲೋ ಟೆಂಪ್ರೇಚರ್ ಮಾಡಲಿಕ್ಕೆ ಹೆಲ್ಮೆಟ್ ಹಾಕ್ಬಿಟ್ಟು ಕೀಮೊಥೆರಪಿ ಲೋ ಟೆಂಪ್ರೇಚರ್ ಆದಾಗ ಏನಾಗ್ತಂದರೆ ಅಲ್ಲಿಗೆ ಬ್ಲಡ್ ಹೋಗೋದು ಕಮ್ಮಿ ಆಗುತ್ತೆ ಆ ಜಾಗಕ್ಕೆ. ಸೊ ದ ಬ್ಲಡ್ಡಲ್ಲಿ ಕೀಮೋ ಕೊಡೋದ್ರಿಂದ ಅಲ್ಲಿಗೆ ಬ್ಲಡ್ ಹೋಗೋದ್ರಿಂದ, ಬ್ಲಡ್ ಕಮ್ಮಿ ಹೋಗೋದ್ರಿಂದ ಹೇರ್ ಫಾಲ್ ಬಿ ಕಮ್ಮಿ ಆಗ್ತದೆ. ಅದು ಇಟ್ಸ್ ಅ ನ್ಯೂ ಕಾನ್ಸೆಪ್ಟ್, ಬಟ್ ಇಟ್ ಮೇ ನಾಟ್ ಬಿ 100%, ಬಟ್ ಅಟ್ ಲೀಸ್ಟ್ ದ ಹೇರ್ ಫಾಲ್ ಮೇ ಬಿ ರೆಡ್ಯೂಸ್ಡ್ ಬೈ ಅರೌಂಡ್ ಸೇ 20-30%. That we are using it here in our hospital also. Okay. One more question, sir. ಈ 33 years ಜರ್ನಿ ನೋಡಿದ್ದೀರಾ ಸರ್? ಲೈಕ್ ಯಾವ ಜೆಂಡರ್ಗೆ ಜಾಸ್ತಿ ಕ್ಯಾನ್ಸರ್ ಬಂದಿರೋದು ನೋಡಿದ್ದೀರಾ ಸರ್? ವೆದರ್ ಇಟ್ ಇಸ್ ಫಾರ್ ಮೇಲ್ ಆರ್ ಫೀಮೇಲ್ ಸರ್? ಎರಡೂ ಕಾಣುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ Bangalore has become a capital for breast cancer in women. So especially women? Women. Bangalore especially. We really don't know. Maybe ಲೇಟ್ ಮ್ಯಾರೇಜಸ್ ಇರ್ಬೋದು, ಅರ್ಲಿ ಮೆನಾರ್ಕಿ ಇರ್ಬೋದು. ಅಂದರೆ ಸಿ ವಿ ಆಲ್ ಡ್ರಿಂಕ್ ಮಿಲ್ಕ್. I don't know if you have gone to any dairy, they pump the cow with a lot of oxytocin to get more milk. That finally they milk it and we drink it. Previously, most of the girls used to mature at the age of 13-14. Nowadays you can see girls are mature 9 and 10. That may be because of this hormones are getting pumped into their body and they get married very late. So that at the age of 10 mature agi 30 plus and have the first baby around 32-33.
so many years the breast is exposed to the hormones. When they are carrying, when they attain pregnancy, they get pregnant, that one of the hormone estrogen level goes down. So that is a protector for breast. So this may be one of the reason. What is my thought on this? See, we see a lot of young women getting breast cancer in now the Bangalore, in yes. Bangalore. But see, it depends. Like for example, breast cancer very common there in women. Male breast cancer ಬರುತ್ತೆ ಕೆಲವರಿಗೆ, but colon ಅದೆಲ್ಲ both sexes you get it. Uterus, cervix, yeah, because that is women this thing. Head and neck cancers mainly both men and women we get, because if you go to the rural area, even men and women both chew. I mean, we did one study when Kidwai was Kolar belt. You'll be shocked to hear they have this betel nut and this thing, ಎಲೆ ಅಡಿಕೆ. kaddi pudi ant ಮಾಡ್ತಾರೆ. Okay. They will take a bark of a tree, they pound it with tobacco, and they'll put it under this thing, and they mix it with lime also. They'll put it in the night, morning they spit it out. Oh, almost 14 to 15 20 hours it is there. Lot of cheek and buccal mucosa cancer we used to see. So we have to educate them and all those things. Now it's all incidents, because people are getting educated, incidents are coming down. So we used to see a lot of this. So the men and women in the rural area, we used to get this thing. Stomach and all those things, we get equal this incident. Depending upon, like breast is mainly in women, uterus is thing. Men, we mainly get to see head and neck cancers, lung cancer because of smoking habits. That also we get to see. ಸರ್, ಇವಾಗ ಜನ ಹೇಗಿದ್ದಾರೆ ಅಂತ ಹೇಳಿದ್ರೆ, ನೀವು ಸ್ಮೋಕ್ ಮಾಡಿದ್ರೆ, ಡ್ರಿಂಕ್ಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಿದ್ರು ಸಹ ದೇ ಹ್ಯಾವ್ ಮೇಡ್ ದರ್ ಹ್ಯಾಬಿಟ್. ಕೆಲವು ಐ ಮೀನ್ ಐ ಹ್ಯಾವ್ ಸೀನ್ ಫ್ಯೂ ಮೆನ್ಸ್, ಇಟ್ಸ್ ಲೈಕ್ ಚೈನ್ ಸ್ಮೋಕರ್ಸ್. ಅವ್ರಿಗೆ ಜೀವದ ಮೇಲೆ ಭಯ ಇರೋದಿಲ್ವಾ? ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? See, it is one of the ignorance. ಏನಾಗುತ್ತೆ ಅಂತ ಹೇಳಿದ್ರೆ, I was in one NGO. I used to go regularly to school and give talk on cancer care ಅಂತ ಒಂದು NGO ಇತ್ತು. they used to arrange for all the talk. ನಾನು ಮಧ್ಯಾಹ್ನ ಲಂಚ್ ಟೈಮಲ್ಲಿ ಹೋಗಿ 1 ಗಂಟೆ ಮಾತಾಡಿ ಬರ್ತದೆ. Mainly children 11th and 12th, 10th, 11th, 12th. That's the time the children get into the habit. So they want to impress their friends, or the boy wants to impress the girlfriend or whatever. They start smoking. It starts like that, then it becomes a habit. This is how most of the habits, they get into this thing. And then they put a board when we fought 100 yards away from the nose, like tobacco should not be this thing. So tobacco kaanatte, smoke kaanatte, they start chewing. Okay. Any form of tobacco is bad. So some illa adarli barala idarli barutte, there is nothing, there is no shortcut for anything. Quitting the habit is the only way to see. Your health is in your hand. But ಒಂದು ಸ್ಮೋಕ್ ಮಾಡಿದ ಮೇಲೆ ಬಿಟ್ಟರೆ, maybe 5 years they quit, the chance of the damages maybe can be reversed to a certain extent. If they continue ಇಲ್ಲ ವಾರಕ್ಕೊಂದು ಅಂದರೆ ಅದು will be continuing. So there is no shortcut. Only thing is quitting the habit and getting back to some good habits, and dietary improvement, antioxidants, they all help in healing process caused by the tobacco which they've been used for a long time. Okay, sir, nowadays the generation has completely changed. Students ಅಂತ ನೋಡ್ತಿದ್ದಾರೆ ಅಂತ ಹೇಳುವಾಗ, once teenage 13 ಸ್ಟಾರ್ಟ್ ಆಗ್ತಿದ್ದಂಗೆ, I've seen many of the students, especially boys ಆಗಿರ್ಬೋದು, they started smoking. So don't you think even the parents have to be more careful about this? So because ಕ್ಯಾನ್ಸರ್ ಇರೋವಂಥ ಪೇಷಂಟ್ಸ್ಗಳು ಇರ್ತಾರೆ, ಬಟ್ ಅವ್ರಿಗೆ ಕಾಣದೇ ಇರೋ ರೀತಿ ಮಕ್ಕಳುಗಳು ಈ ಥರ ಆ್ಯಕ್ಟಿವಿಟೀಸ್ ಮಾಡುವಾಗ ಪೇರೆಂಟ್ಸ್ ಯಾವ ರೀತಿ ಇಲ್ಲಿ ಜವಾಬ್ದಾರಿ ತಗೋಬೇಕಾಗುತ್ತೆ? ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? School is very important. Which school, where, all those things. Plus parents, ಏನಾಗುತ್ತೆ ಅಂತ ಹೇಳಿದ್ರೆ, both parents, working parents, so you have to have some, ಮಕ್ಕಳ ಮೇಲೆ ನಿಗಾ ಇಡಬೇಕಾಗತ್ತೆ. So talk to them. In my house, I have 2 children, but we make it one meal, all 4 of us sit together and eat. It's very important. Your family, you have to know. Evening after food we discuss, ಏನಾಯ್ತು ಸ್ಕೂಲಲ್ಲಿ, ಇವತ್ತು ಏನಾಯ್ತು ವರ್ಕ್ ಪ್ಲೇಸಲ್ಲಿ. ದೇ ಆಸ್ಕ್ ಮೀ, ಇವತ್ತು ಏನಾಯ್ತು ಹಾಸ್ಪಿಟಲ್, ಟುಡೇ ಐ ಹ್ಯಾವ್ ಟು ಟೆಲ್ ಅಬೌಟ್ ಟುಡೇಸ್ ದಿಸ್ ಥಿಂಗ್. This is very important. This, I think every family, everybody, morning my son goes to office early, my daughter is somewhere else. When I am going in different time, we don't get to eat together. Afternoon we are in the workplace. Evening one time, at least 5 days, 6 days, if you can sit together and eat, there's so many things can be shared.
That's one thing I can tell you about my experience. ಸರ್ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು. ಖ್ಯಾತ ನಿರೂಪಕಿ ಅಪರ್ಣ ಅವರು ಕ್ಯಾನ್ಸರಿಂದನೇ ತೀರ್ಕೊಂಡ್ರು, ಲಂಗ್ಸ್ ಕ್ಯಾನ್ಸರಿಂದ ತೀರ್ಕೊಂಡ್ರು ಅಂತ ಇದು ಬಂತು. ಸರ್ ಏನು ರೀಸನ್ಸ್ ಇರ್ಬೋದು ಸರ್? ಬಿಕಾಸ್ ಶಿ ವಾಸ್ ಸೊ ಸಚ್ ಅ ಪಾಸಿಟಿವ್ ವುಮೆನ್. ಆ ಒಂದು ಶಿ ವಾಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಮಲ್ಟಿ ಟ್ಯಾಲೆಂಟ್. ಐ ಥಿಂಕ್ ಪಾಸಿಟಿವ್ ಆಗಿದ್ದರೂ ಸಹ ಲೈಕ್ ವಾಟ್ ಮೇಡ್ ಲಂಗ್ ಐ ಡೋಂಟ್ ನೋ ದ ಫುಲ್ ಡೀಟೇಲ್ಸ್ ಅಬೌಟ್ ಹರ್. ಇದು ನಾವು ಟ್ರೀಟ್ ಮಾಡಲಿಲ್ಲ, ಬೇರೆ ಹಾಸ್ಪಿಟಲ್ ಟ್ರೀಟ್ ಮಾಡಿರೋದು. ಲಂಗ್ಸಲ್ಲಿ 2 ಥರ ಕ್ಯಾನ್ಸರ್ ಬರುತ್ತೆ. ಒಂದು ಸ್ಮಾಲ್ ಸೆಲ್ ಕ್ಯಾನ್ಸರ್, ಇನ್ನೊಂದು ನಾನ್ ಸ್ಮಾಲ್ ಸೆಲ್ ಕ್ಯಾನ್ಸರ್ ಅಂತ ಬರುತ್ತೆ. ಈ ನಾನ್ ಸ್ಮಾಲ್ ಸೆಲ್ ಈಗ 2 ಟೈಪ್ ಬರುತ್ತೆ, ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮ, ಅಡಿನೋ ಕಾರ್ಸಿನೋಮ ಅಂತೇಳಿ. ಈ ಅಡಿನೋ ಕಾರ್ಸಿನೋಮದಲ್ಲಿ ಒಂದು ಸ್ಪೆಷಲ್ ಟೆಸ್ಟ್ ಮಾಡ್ತೀವಿ ಕಾಲ್ಡ್ NGS ತೆಬಿಟ್ಟು ಇಮ್ಯುನೋಹಿಸ್ಟೋಕೆಮಿಸ್ಟ್ರಿಯಲ್ಲಿ ತೆರೆದು ಈ ಸೆಲ್ ಮೇಲೆ ಒಂದು ಕವರಿಂಗ್ ಇರ್ತೀವಿ, ಎಪಿಡರ್ಮಲ್ ಗ್ರೋತ್ ಫ್ಯಾಕ್ಟರ್ ಅಂತ ಇರ್ತೀವಿ. ಅದು ಪಾಸಿಟಿವ್ ಬಂದರೆ ದೇ ಡೂ ವೆರಿ ವೆಲ್. ಇವನ್ ಸ್ಟೇಜ್ 4 ದೇ ಲಿವ್ ಫಾರ್ many years. Okay, that is the recent, because I also was involved when I was joins for this one clinical trials. I was also involved for this EGFR mutation with the Pfizer group alli navaga ivaga it has become a regular usage for a regular lung cancer ge. So adike ಹೇಳಿದ್ದು biopsy is very important. In non small cell they are very aggressive, they do respond but they recur also fast. ಒಂದು ಇನ್ನೊಂದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮದಲ್ಲಿ ಅದರಲ್ಲಿ ಕೆಲವರಿಗೆ ರೆಸ್ಪಾಂಡ್ ಆಗ್ತಾರೆ, ಕೆಲವರು ರೆಸ್ಪಾಂಡ್ ಆಗಲ್ಲ. ಸೊ ನಾನು ಹೇಳಿದೆಲ್ಲ, ಈ ಲಂಗ್ಸು ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಸ್ಪೆಷಲಿ ರೇಡಿಯೇಷನ್ ನನ್ನ ಡಿಪಾರ್ಟ್ಮೆಂಟಲ್ಲಿ ದರ್ ಲಾಟ್ ಆಫ್ ಮಿಸ್ಕಾನ್ಸೆಪ್ಟ್ಸ್. ರೇಡಿಯೇಷನ್ ಕೊಡಬೇಕಾದ್ರೆ ನೋವಾಗುತ್ತೆ, ವಾಂತಿ ಆಗುತ್ತೆ, ಅದು ಎಲ್ಲ ಕೇಸ್ಗೂ ಆಗೋದಿಲ್ಲ. ಮತ್ತು ಇನ್ನೊಂದು ಮೇಯ್ನ್ ಥಿಂಗ್ ಅಂದರೆ, ನಾವು ರೇಡಿಯೇಷನ್ ತೊಗೊಂಡ್ಮೇಲೆ ನಾವು ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದಾ, ಮಕ್ಕಳನ್ನ ಎತ್ಕೋಬೋದಾ, ದಟ್ ಇಸ್ ಒನ್ ಮೇಯ್ನ್ ಥಿಂಗ್. ನಾವು ಯೂಶ್ವಲಿ ರೇಡಿಯೇಷನ್ನು ನಾವು ಹೊರಗಡೆಯಿಂದ ಕೊಡೋದ್ರಿಂದ ಅದ್ರ ಬಗ್ಗೆ ಏನೋ ಎಫೆಕ್ಟ್ ಇರಲ್ಲ. ಅವ್ರು ಹೋದ್ಮೇಲೆ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದು, ಮಕ್ಕಳನ್ನ ಎತ್ಕೋಬೋದು. ದೇ ಆರ್ ನಾಟ್ ಕ್ಯಾರಿಂಗ್ ಎನಿ ರೇಡಿಯೇಷನ್. ನಾವು ರೇಡಿಯೇಷನ್ ಕೊಡೋ ಟೈಮಲ್ಲಿ ಅದು ವೆರಿ ಇಂಪಾರ್ಟೆಂಟ್. ಇದು ನಾವು ಯೂಶ್ವಲಿ ಪೇಷಂಟ್ಗೆ ಹೇಳ್ತೀವಿ ನಾವು ಇದ್ರ ಬಗ್ಗೆ. ಸರ್ NGOಸ್ಗಳಿಗೆ ವಿಸಿಟ್ ಆಗ್ತೀವಿ ಅಂತ ಹೇಳಿದರೆ, ಕೆಲವೊಂದು ಸೆಷನ್ಸ್ನ ಕೊಡ್ತೀವಿ ಅಂತ ಹೇಳ್ತಿದ್ರೆ ನೀವು, ಟ್ರೀಟ್ಮೆಂಟ್ ಅಲ್ಲದೆ ಕ್ಯಾನ್ಸರ್ ಪೇಷಂಟ್ಸ್ಗೆ ನಿಮ್ಮ ಕಡೆಯಿಂದ ಕೊಡುಗೆ ಏನಾರು ಇದೆಯಾ ಸರ್? ಆ್ಯಕ್ಚುಲಿ ನಾನು ಆಗಲೇ ಹೇಳಿದಾಗೆ ಐ ಗೋ ಟು ಸ್ಕೂಲ್ಸ್ 10th 11th 12th ಮಕ್ಕಳಿಗೆ ಒಂದು NGO ಕಾಲ್ಡ್ ಕ್ಯಾನ್ಸರ್ ಕೇರ್ ಅಂತ ಒಂದು ಆರ್ಗನೈಸೇಷನ್ ಇತ್ತು. ಅವರು ದೇ ಟು ಟಾಕ್ ಅರೇಂಜ್ ಫಾರ್ ಸಮ್ ಟಾಕ್. ಐ ಟು ಟಾರ್ಗೆಟ್ ಮೇನ್ಲಿ ಯಂಗ್ ಜನ್ರೇಷನ್. ಯಾಕೆಂದರೆ ಈ ಹ್ಯಾಬಿಟ್ ಶುರು ಆಗೋದು ಮೇನ್ಲಿ 17 to 20 years. ಅವರು ಸ್ಮೋಕಿಂಗು, ಚೂಯಿಂಗು. ಸೊ ಐ ಯೂಸ್ ಟು ಟೆಲ್ ದೆಮ್ ಲೈಕ್ ಇಲ್ ಎಫೆಕ್ಟ್ಸ್ ಆಫ್ ಅದ್ರ ಬಗ್ಗೆ. ಸೊ ದಟ್ ವಾಸ್ ಐ ವಾಸ್ ಇನ್ವಾಲ್ವ್ಡ್ ವಿತ್ ಅನ್ NGO ಕಾಲ್ಡ್ ಕ್ಯಾನ್ಸರ್ ಕೇರ್ ಫಾರ್ ಲಾಂಗ್ ಟೈಮ್. ಇವಾಗ ಹೊಸ ಪ್ರೆಸಿಡೆಂಟ್ ಬಂದರೆ ಇನ್ನೂ ಅದು ಮತ್ತೆ ರಿವೈವ್ ಆಗಿಲ್ಲ. ಇನ್ನೊಂದು, ನಾನೊಂದು 2 years ಬ್ಯಾಕ್ ನಂದು ಹಳೆ ಪೇಷಂಟ್ ಒಬ್ಬರು ನಾನು ಸೆಂಟ್ ಜಾನ್ಸಲ್ಲಿ 2005-6 ಟ್ರೀಟ್ ಮಾಡಿರೋದು. ಈಸ್ ಅಮರ್ ಭಾಸ್ಕರ್ ಅಂತ ಹೇಳಿ. ಅವರು ಪೇಷಂಟ್ಸ್ಗೆ ಕೌನ್ಸಿಲ್ ಮಾಡೋರು. ಸೊ he wanted to do in a big way, so he asked me to get involved. So we both have started an organization called Mitra Can Care ಅಂತ ಹೇಳಿ. ನಾವು ವಿ ರೈಸ್ ಫಂಡ್ಸ್ ಫಾರ್ ಚೈಲ್ಡ್ಹುಡ್ ಕ್ಯಾನ್ಸರ್ಗೆ, ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ, ಅವ್ರ ಫ್ಯಾಮ್ಲಿಗೆ ಹೆಲ್ಪ್ ಮಾಡಲಿಕ್ಕೆ. ಲಾಸ್ಟ್ ಅಬೌಟ್ 4 months ಬ್ಯಾಕ್ ವಿ ಹ್ಯಾಡ್ ಒನ್ ಪದ್ಮಭೂಷಣ್ L. ಸುಬ್ರಹ್ಮಣ್ಯಮಿಂದ ಒಂದು ಮ್ಯೂಸಿಕ್ ಕಾನ್ಸರ್ಟ್ ಮಾಡಿ ಸ್ವಲ್ಪ ಫಂಡ್ ರೈಸ್ ಮಾಡಿದ್ದೀವಿ. ಪ್ಲಸ್ ಆಲ್ಮೋಸ್ಟ್ ಅಬೌಟ್ 23 yearsಯಿಂದ ನಾನು ನನ್ನ ಊರಿನಲ್ಲಿ ಗೋಣಿಕೊಪ್ಪ ಅಂತ ಇದೆ, ಅಲ್ಲಿ ನಾನು ಐ ರನ್ ಫ್ರೀ ಕ್ಲಿನಿಕ್ ಫಾರ್ ಮೈ ಓಲ್ಡ್ ಪೇಷಂಟ್ಸ್. ನನ್ನ ಸೆಂಟ್ ಜಾನ್ಸು, HCG, ಅಪೋಲೋ, ಈಗ ಇದು ಆಸ್ಟ್ರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಹಳೆ ಪೇಷಂಟ್, ಊರಿಂದ ಬರೋ ಪೇಷಂಟ್ಸು, ಅವ್ರ ಟ್ರೀಟ್ಮೆಂಟ್ ಮುಗಿದ ಅಲ್ಲಿ ಫಾಲೋಅಪ್ ಅಲ್ಲಿಗೆ ಬರ್ತಾರೆ. ಯಾಕೆಂದರೆ ಅವ್ರು ಅಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಒಂದು ಸಲ ಟ್ರಾವೆಲ್ ಮಾಡಬೇಕಾಗತ್ತೆ, ಇಲ್ಲಿ ಉಳ್ಕೋಬೇಕಾಗತ್ತೆ, ಮತ್ತು ಇಲ್ಲಿ ಟೆಸ್ಟ್ಗಳು ಅಂಥವೆಲ್ಲ ಅಂತ ಖರ್ಚು. ಸೊ ಅವ್ರು ಅಲ್ಲೇ ಬರ್ತಾರೆ, ಬಂದು ನೋಡಿಕೊಂಡು ನನ್ನ ಹೋಗ್ತಾರೆ. ಸೊ ಅದರಿಂದ ಅವ್ರಿಗೂ ನಾನು ಎವ್ರಿ ವೀಕ್ ಐ ಗೋ ಟು ಕುಕ್, ಬಿಕಾಸ್ ನನ್ನ ಸ್ವಲ್ಪ ತಾಯಿಯವರಿದ್ದಾರೆ. ಸೊ ಐ ಸ್ಪೆಂಡ್ ಟೈಮ್ ವಿತ್ ಹರ್ ಇನ್ ದ ವೀಕೆಂಡ್ಸ್. ಬಟ್ ತಿಂಗಳ ಕೊನೆಯ ಶನಿವಾರ, ಲಾಸ್ಟ್ ಸಾಟರ್ಡೆ ಎವ್ರಿ ಮಂತ್ ಐ ರನ್ ಅ ಫ್ರೀ ಕ್ಲಿನಿಕ್ ಇನ್ ಗೋಣಿಕೊಪ್ಪ. ದಟ್ಸ್ ಆಲ್ ಸ್ಕಿನ್ ಕೇರ್ ಅಂತ ಒಂದು ಕ್ಲಿನಿಕ್ ಇದೆ. ಅಲ್ಲಿ ನನಗೊಂದು ಚೇಂಬರ್ ಕೊಟ್ಟಿದ್ದಾರೆ. ಅದು ನಮಗೆ ಆಸ್ಟರ್ ಅವರು ನನಗೆ ಸಹಾಯ ಮಾಡ್ತಾರೆ ಟು ಗಿವ್ ಅ ಅಡ್ವರ್ಟೈಸ್ಮೆಂಟ್ ಇನ್ ಲೋಕಲ್ ಶಕ್ತಿ ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಡಾಕ್ಟರ್ಸ್ ಅವೈಲೇಬಲ್ ಅಂತ ಹೇಳಿ. ಆವತ್ತು ನಾನೊಂದು ಐ ರನ್ ಅ ಫ್ರೀ ಕ್ಲಿನಿಕ್ ಟು ಸಿ ಮೈ ಪೇಷಂಟ್. ಸುಮಾರು ಪೇಷಂಟ್ ನನಗೆ ಅಲ್ಲೇ ಬಂದು ನೋಡಿಬಿಡ್ತಾರೆ. ಅವರಿಗೆ ಏನೇನು ಟೆಸ್ಟ್ಗಳು ಮಾಡಬೇಕು ಅಂತ ಬರ್ಕೊಟ್ರೆ ಬರೋ ತಿಂಗಳು ಆ ರಿಪೋರ್ಟ್ ತಂದು ತೋರಿಸ್ತಾರೆ. ಹಾಗೆ ಟ್ರೀಟ್ಮೆಂಟ್ ಏನು ಬೇಕು ಅಂತಲೇ ಇಲ್ಲಿ ಕರ್ಕೊಂಡು ಬಂದುಬಿಡ್ತಾರೆ.
ಸೊ ಪ್ರಾಬಬ್ಲಿ ನೀವು ಉದಾಹರಣೆ ಆಗ್ತೀರಾ ಅನ್ಸುತ್ತೆ ಸರ್ ಎಷ್ಟೋ ಜನಕ್ಕೆ. ಇವಾಗ ವೈದ್ಯರೇ ದೇವರು ಅಂತ ಹೇಳ್ತಿದ್ದಾರೆ ಅಂತ ಹೇಳುವಾಗ ಎಷ್ಟೋ ಜನ ಪೇಷಂಟ್ಸ್ಗಳು ನಿಮ್ಮ ನಂಬ್ಕೊಂಡು ಬರ್ತಾರೆ ಅಂತ ಹೇಳುವಾಗ ದಟ್ ಶೋಸ್ ಲೈಕ್ ಯುವರ್ ಸಿನ್ಸಾರಿಟಿ ಆ್ಯಂಡ್ ಡೆಡಿಕೇಶನ್ ಟುವರ್ಡ್ಸ್ ಯುವರ್ ವರ್ಕ್ ಫೀಲ್ಡ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.